ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ನಮ್ಮ ಫಸ್ಟ್ PUC ಫಿಫ್ತ್ ಯೂನಿಟ್ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾನ ಸೆಕೆಂಡ್ ಸಬ್ ಯೂನಿಟ್ ಮೆಷರ್ಸ್ ಆಫ್ ಪೊಸಿಷನ್ ಅಥವಾ ಪಾರ್ಟಿಷನ್ ವ್ಯಾಲ್ಯೂಸ್ ಯೂನಿಟ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ವೆರಿ ಸ್ಮಾಲ್ ಯೂನಿಟ್ ಆ್ಯಂಡ್ ವೆರಿ ಈಸಿ ಯೂನಿಟ್ ಮಕ್ಕಳೇ. ಮಾರ್ಕ್ಸ್ ಸ್ಕೋರಿಂಗ್ ಮತ್ತು ಈ ಯೂನಿಟ್ ಬರುವಂಥ ಮುಂದಿನ ಚಾಪ್ಟರ್ಸ್ಗೂ ರಿಲೇಟೆಡ್ ಇದೆ. ಓಕೆನಾ. ಇದಕ್ಕಿಂತ ಮುಂಚೆ ನನ್ನ ಫಸ್ಟ್ ಸಬ್ ಯೂನಿಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಪ್ಲೋಡ್ ಆಗಿತ್ತು. ಓಕೆನಾ. ಅಲ್ಲಿ ವೇರಿಯಸ್ ಆ್ಯಾವ್ರೇಜಸ್ನ ನಾವು ಕಲ್ತಿದ್ವಿ. ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಆ್ಯಂಡ್ ಹಾರ್ಮೋನಿಕ್ ಮೀನ ನಾವು ಕಲ್ತಿದ್ವಿ. ಓಕೆ, ಆ ಚಾಪ್ಟ್ರಲ್ಲಿ ಹಲವಾರು ಪ್ರಶ್ನೆಗಳನ್ನ ನಾನು ಕೇಳಿದ್ದೆ. ಅದಕ್ಕೆ ನನಗೆ ಕರೆಕ್ಟಾಗಿ ಆ ವಿಡಿಯೋ ರಿಲೀಸ್ ಆದ ದಿವಸನೇ ನನಗೆ ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಂಥ ಏಕೈಕ ಸ್ಟೂಡೆಂಟ್ ಚಿನ್ಮಯ್. ಆಸಮ್ ಕಣೋ. ಓಕೆನಾ. ಐ ವಾಸ್ ಜಸ್ಟ್ ವಾಚಿಂಗ್. ಕ್ವಶನ್ಸ್ ಕೇಳ್ತಿದ್ದಂಗೆ ಆ ವಿಡಿಯೋದಲ್ಲಿ ಯು ಹ್ಯಾವ್ ಇಮಿಡಿಯೇಟ್ಲಿ ಆನ್ಸರ್ಡ್. ತುಂಬಾ ಖುಷಿ ಆಯಿತು. ಓಕೆನಾ. ಇದೇ ಥರ ಓದ್ತಾ ಇರೋ. ಯಾರ್ಯಾರು ಕಮೆಂಟ್ ಮಾಡಿಲ್ಲ, ನಿಮಗೊಂದು ಕಿವಿ ಮಾತು ಮಕ್ಕಳೇ, ಅದರಲ್ಲಿ ಕೆಲವೊಂದು ಕ್ವಶನ್ಸನ್ನು ನಾನು ಅರ್ಧ ಸಾಲ್ವ್ ಮಾಡಿಬಿಟ್ಟಿದ್ದೀನಿ. ಆ್ಯಸ್ ಎ ಹೋಮ್ ವರ್ಕ್ ನಿಮಗೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಯಾರ್ಯಾರು ಇನ್ನೂ ಮಾಡಿಲ್ಲ, ಹೋಗಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಯೂನಿಟ್ನ ನೋಡಿ, ಏನೆಲ್ಲ ಕ್ವಶನ್ಸ್ ಕೊಟ್ಟಿದ್ದೀನಿ, ಏನೆಲ್ಲ ಕ್ವಶನ್ಸ್ ಕೇಳಿದ್ದೀನಿ, ಅದನ್ನೆಲ್ಲ ಸಾಲ್ವ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಆನ್ಸರ್ಸ್ನ ತಿಳಿಸಿ, ನಾನು ನೋಡ್ತೀನಿ. ಓಕೆನಾ. ಮತ್ತೇನೇ ಡೌಟ್ ಇದ್ದರೂ ಪಿಂಡ್ ಕಮೆಂಟ್ ಮೂಲಕ ನಿಮ್ಮ ಡೌಟ್ಸ್ನ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಅದನ್ನು ನಾನು ಮಂಡೇ ಲೈವ್ ಸೆಷನ್ ಇದ್ದಾಗ ಬಂದು ಅಡ್ರೆಸ್ ಮಾಡ್ತೀನಿ. ಓಕೆನಾ. ಸೊ ಇನ್ನು ತಡ ಮಾಡೋದು ಬೇಡ. ನಮ್ಮ ಸೆಕೆಂಡ್ ಸಬ್ ಯೂನಿಟ್ ಮೆಷರ್ಸ್ ಆಫ್ ಪೊಸಿಷನ್ ಫಾರ್ ಪಾರ್ಟಿಷನ್ ವ್ಯಾಲ್ಯೂಸ್ನ ನಾವು ಸ್ಟಾರ್ಟ್ ಮಾಡುವ. ಓಕೆ, ಮೆಷರ್ಸ್ ಆಫ್ ಪೊಸಿಷನ್. ಈಗ ಮೆಷರ್ಸ್ ಆಫ್ ಪೊಸಿಷನ್ ಅಥವಾ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಬಂದಾಗ ಆಲ್ರೆಡಿ ಇದರ ಇಂಟ್ರೊಡಕ್ಷನ್ ಟು ಆನ್ ಎಕ್ಸ್ಟೆಂಟ್ ಆಗೋಗಿದೆ. ಓಕೆ, ಹೇಗೆ ಹೇಳ್ತಾ ಇದ್ದೀನಿ, ಬೇಸ್ಡ್ ಆನ್ ಪೊಸಿಷನ್ ಅಂತ ಬಂದಾಗ ಆಲ್ರೆಡಿ ನಾವು ಒಂದು ಆ್ಯಾವ್ರೇಜನ್ನು ನಾವು ಕಲ್ತ್ಬಿಟ್ಟಿದ್ದೀವಿ. ಒಂದಲ್ಲ ಎರಡು, ಟು ಬಿ ವೆರಿ ಫ್ರ್ಯಾಂಕ್. ಯಾವುದು ಕಮೆಂಟ್ ಮಾಡಿ ತಿಳಿಸ್ತೀರಾ? ಯಾವುದಂತ ಕಮೆಂಟ್ ಮಾಡಿ ತಿಳಿಸ್ತೀರಾ? ಲೆಟ್ ಮಿ ಹ್ಯಾವ್ ಎ ಲುಕ್. ಆಲ್ರೆಡಿ ನಮ್ಮ ಸೆಂಟ್ರಲ್ ಟೆಂಡೆನ್ಸಿದಲ್ಲಿ ನಾವು 5 ಆ್ಯಾವ್ರೇಜಸ್ನ ಕಲ್ತಿದ್ವಿ. ಕರೆಕ್ಟ್ ಮಕ್ಕಳೇ? ಅದರಲ್ಲಿ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಆ್ಯಂಡ್ ಹಾರ್ಮೋನಿಕ್ ಮೀನ್, ಈ 5 ಆ್ಯಾವ್ರೇಜಸ್ ಆಗಿತ್ತು. ಇದರಲ್ಲಿ ಅರಿಥ್ಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಮ್ಯಾಥಮೆಟಿಕಲ್ ಆ್ಯಾವ್ರೇಜಸ್ ಆಗುತ್ತೆ. ಮೀಡಿಯನ್ ಆ್ಯಂಡ್ ಮೋಡ್ ಪೊಸಿಷನಲ್ ಆ್ಯಾವ್ರೇಜ್ ಆಗುತ್ತೆ. ಬೇಸ್ಡ್ ಆನ್ ಇಟ್ಸ್ ಪೊಸಿಷನ್ ನಾವು ಅದನ್ನು ಕಂಪ್ಯೂಟ್ ಮಾಡಿದ್ವಿ. ಓಕೆನಾ. ಈಗ ಅದೇ ರೀತಿ ಮೀಡಿಯನ್ ಆ್ಯಂಡ್ ಮೋಡ್ ಅಲ್ಲದೆ ಇನ್ನೂ ಹಲವಾರು ಕೆಲವೊಂದು ಮೆಷರ್ಸ್ ಇದೆ. ಬೇಸ್ಡ್ ಆನ್ ದ ಪೊಸಿಷನ್ ನಾವು ಕಂಪ್ಯೂಟ್ ಮಾಡುವಂಥದ್ದು. ಅದಕ್ಕೆ ನಾವು ಮೆಷರ್ಸ್ ಆಫ್ ಪೊಸಿಷನ್ ಅಥವಾ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಯಾಕೆ ಪಾರ್ಟಿಷನ್ ವ್ಯಾಲ್ಯೂಸ್? ನಾವು ಮೀಡಿಯನ್ನ ಕಲಿತಾಗ ನೆನಪಿದೆಯಾ ಮಕ್ಕಳೇ? ವಾಟ್ ಈಸ್ ಮೀಡಿಯನ್? ಇಟ್ ಈಸ್ ದ ವ್ಯಾಲ್ಯೂ ಇನ್ ದ ಮಿಡಲ್ ಮೋಸ್ಟ್ ಪೊಸಿಷನ್ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು ಹೌ ಮೆನಿ ಈಕ್ವಲ್ ಪಾರ್ಟ್ಸ್? 2 ಈಕ್ವಲ್ ಪಾರ್ಟ್ಸ್ ಅಲ್ವಾ? ಮೀಡಿಯನ್ ಏನು ಮಾಡ್ತಾಯಿತ್ತು? ಇಟ್ ಈಸ್ ದ ವ್ಯಾಲ್ಯೂ ಇನ್ ದ ಮಿಡಲ್ ಪೊಸಿಷನ್. ಆ ಮಿಡಲ್ ಪೊಸಿಷನಿಂದ ಏನು ಮಾಡ್ತಾಯಿತ್ತು? ಇರುವಂಥ ಡೇಟಾನ 2 ಭಾಗವಾಗಿ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾಯಿತ್ತು ಮೀಡಿಯನ್. ಸೊ ಇಟ್ ಈಸ್ ಪಾರ್ಟಿಷನಿಂಗ್ ದ ಡೇಟಾ ಇಂಟು 2 ಈಕ್ವಲ್ ಹಾಫ್ಸ್. ಅದೇ ರೀತಿ ನಮಗೆ ಹಲವಾರು ಮೆಷರ್ಸ್ ಇದೆ. ಈಗ ಪಾರ್ಟಿಷನ್ ವ್ಯಾಲ್ಯೂಸ್ ಅಂದರೆ ಏನು, ಅಥವಾ ಮೆಷರ್ಸ್ ಆಫ್ ಪೊಸಿಷನ್ ಅಂದರೆ ಏನು? ಮೆಷರ್ಸ್ ವಿಚ್ ಡಿವೈಡ್ ದ ಗಿವನ್ ಡೇಟಾ ಇಂಟು ಈಕ್ವಲ್ ಪಾರ್ಟ್ಸ್. ಓಕೆ, ಕೊಟ್ಟಿರುವಂಥ ಡೇಟಾನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಏನು ಮಾಡ್ತಾಯಿದೆ ಈ ಮೆಷರ್ಸ್? ಇರುವಂಥ ಡೇಟಾನ ಡಿವೈಡ್ ಮಾಡ್ತಾ ಇದೆ. ಹೇಗೆ? ಇಂಟು ಈಕ್ವಲ್ ಪಾರ್ಟ್ಸ್ ಮಾಡ್ತಾ ಇದೆ. ಈ ರೀತಿ ಮೆಷರ್ಸ್ ನಾವೇನಂತ ಕರಿತೀವಿ? ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ, ಪಾರ್ಟಿಷನ್ ವ್ಯಾಲ್ಯೂಸಲ್ಲಿ ಹಲವಾರು ವಿಧಗಳಿವೆ. ನಮ್ಮ ಸಿಲೆಬಸ್ಸಿಗೆ ಪ್ರಿಸ್ಕ್ರೈಬ್ಡ್ ಆಗಿರುವಂಥ ಮೆಷರ್ಸ್ ಯಾವುದು ಅಂದರೆ ಮೀಡಿಯನ್. ನಾವು ಆಲ್ರೆಡಿ ಇದನ್ನು ಕಲ್ತಿದ್ದೀವಿ. ಎಲ್ಲಿ? ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ. ಇಲ್ಲೇನು ಕಲಿತಾ ಇದ್ದೀವಿ? ವಿ ಆರ್ ಲರ್ನಿಂಗ್ ಕ್ವಾರ್ಟೈಲ್ಸ್, ಅದಾದಮೇಲೆ ಡಿಸೈಲ್ಸ್ ಮತ್ತು ಪರ್ಸಂಟೈಲ್ಸ್. ಓಕೆ, ವೇರಿಯಸ್ ಟೈಪ್ಸ್ ಆಫ್ ಪಾರ್ಟಿಷನ್ ವ್ಯಾಲ್ಯೂಸ್ ಯಾವುದೆಲ್ಲ? ಮೀಡಿಯನ್, ಕ್ವಾರ್ಟೈಲ್ಸ್, ಡಿಸೈಲ್ಸ್ ಮತ್ತು ಪರ್ಸಂಟೈಲ್ಸ್. ಈ 4 ಮೆಷರ್ಸ್ ನಾವು ಡೀಟೇಲಾಗಿ ಕಲಿಯುವಂಥದ್ದು. ಆಲ್ರೆಡಿ ಮೀಡಿಯನ್ನ ಕಲ್ತಿದ್ದೀವಿ. ಈಗ ಉಳಿದ 3 ಮೆಷರ್ಸ್ ಕ್ವಾರ್ಟೈಲ್ಸ್, ಡಿಸೈಲ್ಸ್ ಆ್ಯಂಡ್ ಪರ್ಸಂಟೈಲ್ಸ್ನ ನಾವು ಕಲಿಯುವ. ಓಕೆ, ಒಂದು ಸಿಂಪಲ್ ಕಿವಿ ಮಾತು ಮಕ್ಕಳೇ, ನಿಮಗೆ ಮೀಡಿಯನ್ ಪ್ರೊಸೀಜರ್ ಗೊತ್ತಿದ್ದಲ್ಲಿ, ಅರ್ಥ ಗೊತ್ತಿದ್ದಲ್ಲಿ, ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಗೊತ್ತಿದ್ದಲ್ಲಿ ಈ 3 ಪ್ರೊಸೀಜರ್ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಆಗುತ್ತೆ ವಿತ್ ಸಮ್ ಮೈನ್ಯೂಟ್ ಚೇಂಜಸ್. ಓಕೆನಾ. ಆಲ್ಮೋಸ್ಟ್ ಈಸಿ ಚಾಪ್ಟರ್, ಆರಾಮಾಗಿ ಓದಿ ಕಲಿಯುವ ಬನ್ನಿ. ಈಗ ಎಸ್, ಮೀಡಿಯನ್ ಅಂದರೆ ಏನು ಮಕ್ಕಳೇ? ಇಟ್ ಈಸ್ ದ ಮೆಷರ್ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 2 ಈಕ್ವಲ್ ಪಾರ್ಟ್ಸ್.
ಓಕೆ, ಮೀಡಿಯನ್ ಡೆಫಿನಿಷನ್ ಅಕಸ್ಮಾತ್ ಏನಾದ್ರು ಎಕ್ಸಾಮಲ್ಲಿ ಕೇಳೋದಲ್ಲಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ಮಾಡಿದ್ವಲ್ಲ, ಏನಂತ ಕಲ್ತಿದ್ವಿ? ಮೀಡಿಯನ್ ಈಸ್ ದ ವ್ಯಾಲ್ಯೂ ಇನ್ ದ ಮಿಡಲ್ ಮೋಸ್ಟ್ ಪೊಸಿಷನ್ ವಿಚ್ ಡಿವೈಡ್ಸ್ ಅ ಡೇಟಾ ಇಂಟು 2 ಈಕ್ವಲ್ ಪಾರ್ಟ್ಸ್. ಅದನ್ನು ಬರೆದ್ರು ಕರೆಕ್ಟ್, ಅಥವಾ ಈ ಡೆಫಿನಿಷನ್ ಬರೆದ್ರು ಇಟ್ ಈಸ್ ಕರೆಕ್ಟ್. ಓಕೆನಾ? ಇಟ್ ಈಸ್ ದ ಮೆಷರ್ ಏನು ವಿಚ್ ಡಿವೈಡ್ಸ್ ದ ಡೇಟಾ ಇಂಟು ಎಷ್ಟು ಈಕ್ವಲ್ ಪಾರ್ಟ್ಸ್? 2 ಈಕ್ವಲ್ ಪಾರ್ಟ್ಸ್. ಈಗ ಒಂದು ಡೇಟಾ ಇತ್ತು, ಅರೇಂಜ್ ಮಾಡಿದ್ವಿ, ಮಿಡಲ್ ಮೋಸ್ಟ್ ಪೊಸಿಷನಲ್ಲಿರುವಂಥ ವ್ಯಾಲ್ಯೂ ಮೀಡಿಯನ್ ಆಯಿತು, ಕರೆಕ್ಟಾ? ಒಂದು ಪಾರ್ಟ್, ಎರಡು ಪಾರ್ಟ್. ಮೀಡಿಯನ್ ಏನು ಮಾಡ್ತಾ ಇದೆ? ಇರುವಂಥ ಡೇಟಾನ ಎರಡು ಈಕ್ವಲ್ ಭಾಗವಾಗಿ ಡಿವೈಡ್ ಮಾಡ್ತಾ ಇದೆ. ಇಟ್ ಈಸ್ ದ ವ್ಯಾಲ್ಯೂ ಇನ್ ದಟ್ ಮಿಡಲ್ ಮೋಸ್ಟ್ ಪೊಸಿಷನ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಮೀಡಿಯನ್ ಅಂತ ಹೇಳ್ತೀವಿ. ಹಾಗಾದರೆ ಕ್ವಾರ್ಟೈಲ್ಸ್ ಅಂದರೆ ಏನು? ಆನ್ ದ ಸೇಮ್ ಲೈನ್ ನಾವು ಡಿಫೈನ್ ಮಾಡೋದಾದರೆ ಕ್ವಾರ್ ಅಂದರೆ ಎಷ್ಟು? 4. ಎ ಮೆಷರ್ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 4 ಈಕ್ವಲ್ ಪಾರ್ಟ್ಸ್. ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡ್ತಾ ಇದೆ? ಒಂದು ಮೆಷರ್ ಇದೆ, ಆ ಮೆಷರ್ ಇರುವಂಥ ಡೇಟಾನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದ್ದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ? ಕ್ವಾರ್ಟೈಲ್ಸ್ ಅಂತ ಹೇಳ್ತೀವಿ. ಸೊ ಕ್ವಾರ್ಟೈಲ್ಸ್ ಇಸ್ ದ ಮೆಷರ್ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 4 ಈಕ್ವಲ್ ಪಾರ್ಟ್ಸ್. ಓಕೆ, ಈಗ ಇರುವಂಥ ಡೇಟಾ ಮೀಡಿಯನ್ ಇದ್ದಲ್ಲಿ 2 ಪಾರ್ಟ್ ಮಾಡ್ತು. ಒನ್ ವ್ಯಾಲ್ಯೂ ವಿಚ್ ಡಿವೈಡ್ ದ ಡೇಟಾ ಇಂಟು 2 ಈಕ್ವಲ್ ಪಾರ್ಟ್ಸ್ ಮೀಡಿಯನ್ ಆಯಿತು. ಕ್ವಾರ್ಟೈಲ್ಸ್ ಅಂದಾಗ ಈಕ್ವಲ್ ಪಾರ್ಟ್ಸ್ ಎಷ್ಟಾಯಿತು? 4 ಆಯಿತು. ಹಾಗಾದರೆ ಎಷ್ಟು ಕ್ವಾರ್ಟೈಲ್ಸ್ ಇದೆ? ದೇರ್ ಆರ್ 3 ಕ್ವಾರ್ಟೈಲ್ಸ್ ಮಕ್ಕಳೇ. ಓಕೆ, ಕ್ವಾರ್ಟೈಲ್ಸ್ ಎಷ್ಟಿದೆ? 3 ಕ್ವಾರ್ಟೈಲ್ಸ್ ಇದೆ. ನೇಮ್ಲಿ Q1, Q2 ಮತ್ತು Q3 ಅಂತ ಕರಿತೀವಿ. ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್ ಮತ್ತು ಥರ್ಡ್ ಕ್ವಾರ್ಟೈಲ್ ಅಂತ ಕರಿತೀವಿ. ಓಕೆನಾ? ಲೆಟ್ಸ್ ಹ್ಯಾವ್ ಎ ಲುಕ್. ದೇರ್ ಆರ್ 3 ಕ್ವಾರ್ಟೈಲ್ಸ್, 3 ಕ್ವಾರ್ಟೈಲ್ಸ್ ಇದೆ, ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 4 ಪಾರ್ಟ್ಸ್. ಅದಕ್ಕೆ ನಾವೇನಂತ ಡಿನೋಟ್ ಮಾಡ್ತಾ ಇದ್ದೀವಿ? Q1, Q2 ಮತ್ತು Q3 ಅಂತ ಡಿನೋಟ್ ಮಾಡ್ತಾ ಇದ್ದೀವಿ ಕ್ವಾರ್ಟೈಲ್ಸ್ಗೆ. ಯಾವ ರೀತಿ ಇರುತ್ತೆ ನೋಡಿ ಮಕ್ಕಳೇ, ಇದೇ ಸೇಮ್ ಲೈನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ ವಿ ಹ್ಯಾವ್ 4 ಈಕ್ವಲ್ ಪಾರ್ಟ್ಸ್. 1, 2, 3. ನಮ್ಮಲ್ಲಿ 3 ಕ್ವಾರ್ಟೈಲ್ಸ್ ಇದೆ. Q1, Q2, Q3. 3 ಕ್ವಾರ್ಟೈಲ್ಸ್ ಇದೆ. ಈ 3 ಕ್ವಾರ್ಟೈಲ್ಸ್ ಏನು ಮಾಡ್ತಾ ಇದೆ? ಇರುವಂಥ ಡೇಟಾನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, ನಾಲ್ಕನೇ ಭಾಗ, 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಏನು ನೆನ್ಪಿಟ್ಕೊಬೇಕಾಗಿರೋದು? ದೇರ್ ಆರ್ 3 ಕ್ವಾರ್ಟೈಲ್ಸ್. ಯಾವುದು? Q1, Q2, Q3 ವಿಚ್ ಡಿವೈಡ್ ದ ಡೇಟಾ ಇಂಟು ಹೌ ಮನಿ ಈಕ್ವಲ್ ಪಾರ್ಟ್ಸ್? 4 ಈಕ್ವಲ್ ಪಾರ್ಟ್ಸ್. 1, 2, 3, 4. ಇದಕ್ಕೆ ನಾವೇನಂತ ಕರಿತೀವಿ? ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಈಗ ಈ ಕ್ವಾರ್ಟೈಲ್ಸಿಗೆ Q1 ಅಂತ ಹೇಳಿದೆ. Q1ಗೆ ನಾವು ಏನಂತ ಕರಿತೀವಿ? ಫಸ್ಟ್ ಕ್ವಾರ್ಟೈಲ್ ಅಂತ ಕರಿತೀವಿ, ಅಥವಾ ಮತ್ತೊಂದು ಹೆಸರು ಲೋವರ್ ಕ್ವಾರ್ಟೈಲ್ ಅಂತ ಕರಿತೀವಿ. ಓಕೆ, Q1ಗೆ ಏನಂತ ಕರಿತೀವಿ? ಫಸ್ಟ್ ಕ್ವಾರ್ಟೈಲ್ ಅಂತ ಕರಿತೀವಿ, ಅಥವಾ ಲೋವರ್ ಕ್ವಾರ್ಟೈಲ್ ಅಂತ ಕರಿತೀವಿ. ಈ Q1 ಅನ್ನೋದು ಏನು ಮಾಡ್ತಾ ಇದೆ? ಇಟ್ ಡಿವೈಡ್ಸ್ ದ ಡೇಟಾ ಇಂಟು ಇನ್ ದ ರೇಷಿಯೋ 1:3. ನಮ್ಮ ಫಸ್ಟ್ ಕ್ವಾರ್ಟೈಲ್ ಡೇಟಾನ ಯಾವ ರೀತಿ ಡಿವೈಡ್ ಮಾಡ್ತಾಯಿದೆ? ಇಲ್ಲಿ ನೋಡಿ, Q1 ಇಲ್ಲಿದೆ, ಇಲ್ಲಿ 1 ಭಾಗ ಆಯಿತು, ಇಲ್ಲಿ ಉಳಿದಿದ್ದೆಷ್ಟು ಭಾಗ ಆಯಿತು? Q1 ಈ ಕಡೆ 3 ಭಾಗ ಆಯಿತು. ಸೊ ನಮ್ಮ Q1 ಏನು ಮಾಡ್ತಾ ಇದೆ? ಇಟ್ ಈಸ್ ಡಿವೈಡಿಂಗ್ ದ ಡೇಟಾ ಇನ್ ದ ರೇಷಿಯೋ ಯಾವ ರೀತಿ? 1:3. ಲೆಫ್ಟ್ ಸೈಡ್ Q1 ಲೆಫ್ಟ್ ಸೈಡ್ಗೆ, ಅಥವಾ ಈ ಕಡೆಯಿಂದ ನೀವು ನೋಡೋದಾದ್ರೆ Q1 ಬಲಬದಿಗೆ 1 ಭಾಗ ಇದೆ, Q1ನ ಎಡಬದಿಗೆ 3 ಭಾಗ ಇದೆ. ಕರೆಕ್ಟಾ? ಸೊ 1:3. ಅದೇ ರೀತಿ ನಮ್ಮ Q2 ಏನಾಗುತ್ತೆ? ಸೆಕೆಂಡ್ ಕ್ವಾರ್ಟೈಲ್ ಆಗುತ್ತೆ. ಓಕೆ, Q1 ಫಸ್ಟ್ ಕ್ವಾರ್ಟೈಲ್ ಆದಲ್ಲಿ Q2ಗೆ ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳ್ತೀವಿ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ವ್ಯಾಲ್ಯೂ ಆಫ್ Q2 ಈಕ್ವಲ್ ಟು ಮೀಡಿಯನ್ ಆಗಿರೋದ್ರಿಂದ Q2 ಈಸ್ ನಥಿಂಗ್ ಬಟ್ ಮೀಡಿಯನ್ ಕೂಡ ಹೌದು. ಓಕೆ, ಇಫ್ ಯು ಸಿ ಹಿಯರ್ Q2 ಏನಾಗ್ತಾಯಿದೆ? ಈ ಕಡೆ 50%, ಈ ಕಡೆನೂ 50%. Q2 ವ್ಯಾಲ್ಯೂ ಈಸ್ ಸೇಮ್ ಆಸ್ ನಮ್ಮ ಮೀಡಿಯನ್. ಸೊ Q2ಗೆ ನಾವೇನಂತ ಕರಿತೀವಿ? ಸೆಕೆಂಡ್ ಕ್ವಾರ್ಟೈಲ್ ಅಂತ ಕರಿತೀವಿ, ಮತ್ತು ಮೀಡಿಯನ್ ಅಂತ ಕೂಡ ಕರಿತೀವಿ. ಬೋತ್ ಆರ್ ಸೇಮ್ ವ್ಯಾಲ್ಯೂಸ್. ಓಕೆ, ಇದು ಯಾವ ರೀತಿ ಡಿವೈಡ್ ಮಾಡ್ತಾ ಇದೆ? ಇಂಟು 2 ಈಕ್ವಲ್ ಪಾರ್ಟ್ಸ್. Q2 ಏನು ಮಾಡ್ತಾ ಇದೆ? 2 ಈಕ್ವಲ್ ಪಾರ್ಟ್ಸ್. ಈ ಕಡೆನೂ 50% ಡೇಟಾ ಇದೆ, ಈ ಕಡೆನೂ 50% ಡೇಟಾ ಇದೆ. ಓಕೆ, ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇರೋಂಥದ್ದು ಯಾರು? Q2.
ಈ ಕಡೆನೂ 2 ಭಾಗ ಇದೆ, ಈ ಕಡೆನೂ 2 ಭಾಗ ಇದೆ. ಬೋತ್ ದ ಸೈಡ್ಸ್ ಇಟ್ ಈಸ್ ಈಕ್ವಲ್. ಅದೇ ರೀತಿ ನಮ್ಮ Q3 ಏನು ಮಾಡ್ತಾ ಇದೆ, Q3ಗೆ ನಾವು ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ. Q1ಗೆ ಫಸ್ಟ್ ಕ್ವಾರ್ಟೈಲ್ ಅಥವಾ ಲೋವರ್, Q3ಗೆ ಥರ್ಡ್ ಕ್ವಾರ್ಟೈಲ್ ಅಥವಾ ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ. ಓಕೆ, ನಮ್ಮ Q3 ಡೇಟಾನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ, ಇನ್ ದ ರೇಷಿಯೋ 3:1. ಇಲ್ಲಿ ನಮ್ಮ Q3 ಇದೆ. Q3ಯ ಲೆಫ್ಟ್ ಸೈಡ್ ಎಷ್ಟು ಡೇಟಾ ಇದೆ, ಎಷ್ಟು ಪಾರ್ಟ್ ಇದೆ, 1 ಇದೆ. ಬಲ ಬದಿಗೆ ಎಷ್ಟಿದೆ, 1, 2, 3 ಇದೆ. ಸೊ ಇಟ್ ಈಸ್ ಡಿವೈಡಿಂಗ್ ದ ಡೇಟಾ ಇನ್ ದ ರೇಷಿಯೋ ಏನು, 3:1. ಸಿಂಪಲ್, ಅರ್ಥ ಆಯ್ತಲ್ವಾ? ನಮ್ಮ ಮೀಡಿಯನ್ ಥರನೇ ಕ್ವಾರ್ಟೈಲ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಮೆಷರ್ ಏನು ಮಾಡ್ತಾ ಇದೆ, ನಮ್ಮ ಡೇಟಾನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಎಷ್ಟು ಕ್ವಾರ್ಟೈಲ್ಸ್ ಇದೆ, 3 ಕ್ವಾರ್ಟೈಲ್ಸ್ ಇದೆ, ನೇಮ್ಲಿ Q1, Q2 ಮತ್ತು Q3. ಓಕೆ, Q1ಗೆ ನಾವು ಲೋವರ್ ಕ್ವಾರ್ಟೈಲ್ ಅಥವಾ ಫಸ್ಟ್ ಕ್ವಾರ್ಟೈಲ್ ಅಂತ ಕರಿತೀವಿ. Q2ಗೆ ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳ್ತೀವಿ, ಆರ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ನಮ್ಮ ಮೀಡಿಯನ್. Q3ಗೆ ಥರ್ಡ್ ಕ್ವಾರ್ಟೈಲ್ ಅಥವಾ ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ. ನಮ್ಮ Q1 ಡೇಟಾನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ, 1:3. ನಮ್ಮ Q3 ಡೇಟಾನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ, 3:1. ಡನ್. Q2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸಿಂಪಲ್, ಅರ್ಥ ಆಗಿದೆಯಲ್ವಾ? ಸೊ ಇದೇ ಲೈನಲ್ಲಿ ನಾವು ಹೋಗೋದಾದರೆ ಕ್ವಾರ್ಟೈಲ್ಸ್ ಡೇಟಾನ 4 ಭಾಗ ಮಾಡ್ತು. ಅದೇ ರೀತಿ ಡಿಸೈಲ್ಸ್, ಡೆಕಾ ಅಂದರೆ ಎಷ್ಟು, 10 ಅಲ್ವಾ ಮಕ್ಕಳೇ? ಸೊ ಸಿಮಿಲರ್ಲಿ ಮೆಷರ್ ವಿಚ್ ಡಿವೈಡ್ಸ್ ಅ ಡೇಟಾ ಇಂಟು ಎಷ್ಟು ಈಕ್ವಲ್ ಪಾರ್ಟ್ಸ್, 10 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಲ್ಲಿ ಅದಕ್ಕೆ ನಾವೇನಂತ ಕರಿತೀವಿ, ಡಿಸೈಲ್ಸ್ ಅಂತ ಕರಿತೀವಿ. ಓಕೆ, ನನಗೆ ಕಮೆಂಟ್ ಮಾಡಿ, ಕ್ವಾರ್ಟೈಲ್ಸ್ ಅಂದರೆ ಡೇಟಾನ ಎಷ್ಟು ಈಕ್ವಲ್ ಪಾರ್ಟ್ಸ್ ಮಾಡ್ತು, 4. ಎಷ್ಟು ಕ್ವಾರ್ಟೈಲ್ಸ್ ಇತ್ತು, 3 ಕ್ವಾರ್ಟೈಲ್ಸ್ ಇತ್ತು. Q1, Q2, Q3. 3 ಕ್ವಾರ್ಟೈಲ್ಸ್ ಡಿವೈಡೆಡ್ ಡೇಟಾ ಇಂಟು 4 ಈಕ್ವಲ್ ಪಾರ್ಟ್ಸ್. ಡಿಸೈಲ್ಸ್ ಎಷ್ಟಿರಬೇಕು, 9, 10? ಕಮೆಂಟ್ ಮಾಡಿ ನೋಡುವ. ಹೌ ಮೆನಿ ಡಿಸೈಲ್ಸ್ ಆರ್ ದೇರ್? ದೇರ್ ಆರ್ 10 ಡಿಸೈಲ್ಸ್, ಅಲ್ಲ 9 ಡಿಸೈಲ್ಸ್. ದೇರ್ ಆರ್ 9 ಡಿಸೈಲ್ಸ್ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 10 ಈಕ್ವಲ್ ಪಾರ್ಟ್ಸ್. ಡಿಸೈಲ್ಸ್ ಏನು ಮಾಡ್ತಾರೆ, ಡೇಟಾನ 10 ಈಕ್ವಲ್ ಪಾರ್ಟ್ಸ್ ಆಗಿ ಭಾಗನ ಮಾಡ್ತಾ ಇದೆ, ಈಕ್ವಲ್ ಪಾರ್ಟ್ಸ್ ಆಗಿ. ಸೊ ಡಿಸೈಲ್ಸ್ ಎಷ್ಟಿದೆ, 9 ಇದೆ. ಓಕೆ, ದೇರ್ ಆರ್ D1, D2, D3, D4 ಟಿಲ್ D9. 9 ಡಿಸೈಲ್ಸ್ ಇದೆ. ಈ ಡಿಸೈಲ್ಸ್ ಏನು ಮಾಡ್ತಾ ಇದೆ, ಡೇಟಾನ 10 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಡಿಸೈಲ್ಸ್ ಅಂತ ಕರಿತೀವಿ. ಅದೇ ರೀತಿ ನೆನ್ಪಿಟ್ಕೊಬೇಕಾಗಿರೋಂಥದ್ದು ಒಂದು ಇಂಪಾರ್ಟೆಂಟ್ ಥಿಂಗ್ ಆಸ್ ಅನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ, ದ 5th decile is same as Q2. ಅಂದರೆ ಅರ್ಥ ಏನು, ದ ವ್ಯಾಲ್ಯೂ ಆಫ್ 5th decile D5 ಈಸ್ ಈಕ್ವಲ್ ಟು Q2. ನೆನ್ಪಿಟ್ಕೊಳ್ಳಿ. ಓಕೆನಾ? D5 ಎಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. Q2 ಎಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ಅಥವಾ ಮೀಡಿಯನ್ ಕೂಡ ಎಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ಎಲ್ಲ ವ್ಯಾಲ್ಯೂಸ್ ಕೂಡ ಸೇಮ್ ಆಗಿರುತ್ತೆ. ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ 1 ಮಾರ್ಕ್ಗೆ. ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್. ಅರ್ಥ ಆಯ್ತಲ್ವಾ? ಸೊ D5 ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, Q2 ಈಕ್ವಲ್ ಆಗಿರುತ್ತೆ. ಸಿಂಪಲ್. ಅದೇ ರೀತಿ ಪರ್ಸೆಂಟೈಲ್ಸ್ ಅಂದರೆ ಏನು ಮಕ್ಕಳೇ? ಪರ್ಸೆಂಟೈಲ್ಸ್ ಅಂದರೆ ಏನು, ದ ಮೆಷರ್ಸ್ ವಿಚ್ ಡಿವೈಡ್ಸ್ ಅ ಡೇಟಾ ಇಂಟು 100 ಈಕ್ವಲ್ ಪಾರ್ಟ್ಸ್. ಒಂದು ಡೇಟಾ ಇದೆ, ಆ ಡೇಟಾನ 100 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಆ ಮೆಷರ್ಗೆ ನಾವೇನಂತ ಹೇಳ್ತೀವಿ, ಪರ್ಸೆಂಟೈಲ್ಸ್. ಹೆಸರಲ್ಲೇ ಇದೆ ಪರ್ಸೆಂಟೇಜ್. ಪರ್ಸೆಂಟೇಜ್ ಟೋಟಲ್ ಎಷ್ಟು, 100 ಅಲ್ವಾ? ಅದೇ ರೀತಿ ಎಷ್ಟು ಪರ್ಸೆಂಟೈಲ್ಸ್ ಇರಬೇಕು, P1, P2, P3 ಟಿಲ್ P99. ದೇರ್ ಆರ್ 99 ಪರ್ಸೆಂಟೈಲ್ಸ್ ಇದೆ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು ಹೌ ಮನಿ ಈಕ್ವಲ್ ಪಾರ್ಟ್ಸ್ ಮಕ್ಕಳೇ, 100 ಈಕ್ವಲ್ ಪಾರ್ಟ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಪರ್ಸೆಂಟೈಲ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ 99 ಪರ್ಸೆಂಟೈಲ್ಸ್. ಎಷ್ಟಿದೆ, 99 ಪರ್ಸೆಂಟೈಲ್ಸ್ ಇದೆ. ಯಾವ ರೀತಿ ಇರುತ್ತೆ, ವಿಲ್ ಹ್ಯಾವ್ ಪರ್ಸೆಂಟೈಲ್ಸ್ P1, P2, P3 ಆ್ಯಂಡ್ ಸೋ ಆನ್, ಎಲ್ಲಿವರೆಗೂ P99ವರೆಗೂ ಇರುತ್ತೆ. ಸೊ 99 ಪರ್ಸೆಂಟೈಲ್ಸ್ ಇದೆ ವಿಚ್ ಡಿವೈಡ್ಸ್ ದ ಡೇಟಾ ಇಂಟು 100 ಈಕ್ವಲ್ ಪಾರ್ಟ್ಸ್. ಅದಕ್ಕೆ ನಾವು ಪರ್ಸೆಂಟೈಲ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. P1 ಟು P99 ಅಂತ ಡಿನೋಟ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ನೋಟ್ನ ನೆನ್ಪಿಟ್ಕೊಳ್ಳಿ, ಹೈಲೈಟ್ ಮಾಡಿರೋದು ಇನ್ನೆಲ್ಲೋ. 25th ಪರ್ಸೆಂಟೈಲ್ ಈಸ್ ಸೇಮ್ ಆಸ್ Q1. ಅರ್ಥ ಏನು, Q1 ಈಸ್ ಈಕ್ವಲ್ ಟು
P25 ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಇಲ್ಲೇನು ಹೇಳಿದ್ದಾರೆ, ದ 50th ಪರ್ಸೆಂಟೈಲ್ ಇಸ್ ಸೇಮ್ ಆಸ್ Q2. ಓಕೆ, 50th ಪರ್ಸೆಂಟೈಲ್ ಅಂದರೆ ಏನಾಯಿತು? 50th ಪರ್ಸೆಂಟೈಲ್ ಅಂದರೆ P50. ಓಕೆ, P50 ವ್ಯಾಲ್ಯೂ ಇಸ್ ಈಕ್ವಲ್ ಟು ಯಾವುದು? ಇಟ್ ಈಸ್ ಈಕ್ವಲ್ ಟು Q2 ಆಯಿತು. ಅದೇ ರೀತಿ ಮತ್ತೊಂದು ನೋಟ್ ಏನಿದೆ, 75th ಪರ್ಸೆಂಟೈಲ್ ಇಸ್ ಸೇಮ್ ಆಸ್ Q3. Q3 ಈಸ್ ಈಕ್ವಲ್ ಟು P75. ಈ ಎಲ್ಲ ಇನ್ಫಾರ್ಮೇಷನ್ ಸರಿಯಾಗಿ ನೆನ್ಪಿಟ್ಕೊಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 1 ಮಾರ್ಕ್ಸ್ ಕೇಳೋಂಥ ಸಾಧ್ಯತೆ ಜಾಸ್ತಿ ಇವೆಲ್ಲವೂ. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಓಕೆ, ಸೊ Q1 ವ್ಯಾಲ್ಯೂ ಯಾವ ಪರ್ಸೆಂಟೈಲ್ಗೆ ಈಕ್ವಲ್ಲು? P25 ಅಥವಾ 25th ಪರ್ಸೆಂಟೈಲ್. Q2 ವ್ಯಾಲ್ಯೂ ಅಥವಾ ಮೀಡಿಯನ್ ಯಾವ ಪರ್ಸೆಂಟೈಲ್ಗೆ ಈಕ್ವಲ್ ಆಗಿದೆ? 50th ಪರ್ಸೆಂಟೈಲ್ಗೆ ಈಕ್ವಲ್ ಆಗಿದೆ. Q3 ಅಥವಾ ಥರ್ಡ್ ಕ್ವಾರ್ಟೈಲ್ ಯಾವ ಪರ್ಸೆಂಟೈಲ್ಗೆ? P75 75th ಪರ್ಸೆಂಟೈಲ್ ಈಕ್ವಲ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗಲೇ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಫೈನ್. ಈಗ ಕ್ಯಾಲ್ಕುಲೇಷನ್ ಅಥವಾ ಕಂಪ್ಯೂಟೇಷನ್ ಆಫ್ ಈ ಕ್ವಾರ್ಟೈಲ್ಸ್, ಡಿಸೆಲ್ಸ್ ಆ್ಯಂಡ್ ಪರ್ಸೆಂಟೈಲ್ಸ್ ಹೇಗೆ ಅಂತ ನೋಡುವ. ಫಾರ್ ಅನ್ಗ್ರೂಪ್ಡ್ ಡೇಟಾ ಅಥವಾ ನಮ್ಮ ರಾ ಡೇಟಾ ಇದ್ದಾಗ ಪ್ರೊಸೀಜರ್ ಮಕ್ಕಳೇ, ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ನಮ್ಮ ಮೀಡಿಯನ್. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಅನ್ಗ್ರೂಪ್ ಡೇಟಾ ಅಥವಾ ರಾ ಡೇಟಾ ಇದ್ದಾಗ ಸ್ಟೆಪ್ 1, ನಮಗೆ ಕೊಟ್ಟಿರುವಂಥ ಡೇಟಾನ ವಿ ಆರ್ ಅರೇಂಜಿಂಗ್ ಇಟ್ ಇನ್ ಆ್ಯನ್ ಅರೇ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಡೇಟಾನ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಸ್ಟೆಪ್ 1. ಓಕೆ, ಸ್ಟೆಪ್ 2, ಕ್ವಾರ್ಟೈಲ್ಸ್ ಆಗಿದ್ದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ವಾರ್ಟೈಲ್ಸ್ ಆಗಿದ್ದಲ್ಲಿ ಸರಿಯಾಗಿ ಕೇಳ್ಕೊಳ್ಳಿ. ಎಷ್ಟು ಕ್ವಾರ್ಟೈಲ್ಸ್ ಇದೆ ಅಂತ ಹೇಳಿದೆ? 3 ಕ್ವಾರ್ಟೈಲ್ಸ್ ಇದೆ ಅಂತ ಹೇಳಿದೆ. ಯಾವುದೆಲ್ಲ? Q1, Q2 ಮತ್ತು Q3. ಡಿವೈಡಿಂಗ್ ಬೈ ಹೌ ಮನಿ ಈಕ್ವಲ್ ಪಾರ್ಟ್ಸ್? 4 ಈಕ್ವಲ್ ಪಾರ್ಟ್ಸ್ ಅಲ್ವಾ? ಸೊ ಡಿವೈಡೆಡ್ ಬೈ 4. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ನಮ್ಮ ಮೀಡಿಯನ್ ಫಾರ್ಮುಲಾ ಏನಿತ್ತು? n+1/2th ವ್ಯಾಲ್ಯೂ ಇನ್ ದ ಅರೇ ಅಂತ ಹೇಳ್ತಾ ಇದ್ವಿ. ಇಲ್ಲಿ n+1/4th ವ್ಯಾಲ್ಯೂ ಅಥವಾ ಅಬ್ಸರ್ವೇಷನ್ ಇನ್ ದ ಅರೇ. ಆದರೆ ಎಷ್ಟನೇ ಕ್ವಾರ್ಟೈಲ್ ಅನ್ನೋದಕ್ಕೆ ಇಲ್ಲಿ ಐ ಅಂತ ಬರ್ದಿದ್ದೀನಿ. ಓಕೆ, ನೀವು ಎಕ್ಸಾಮಿನೇಷನಲ್ಲಿ ಫಾರ್ ಎಕ್ಸಾಂಪಲ್ Q1 ಕಂಡು ಹಿಡಿತಾ ಇದ್ದರೆ ಐ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ? 1 ಸಬ್ಸ್ಟಿಟ್ಯೂಟ್ ಮಾಡಿ. Q2 ಕಂಡು ಹಿಡಿತಿದ್ದಲ್ಲಿ ಐ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಥರ್ಡ್ ಕ್ವಾರ್ಟೈಲ್ ಮಾಡ್ತಾ ಇದ್ದರೆ ಐ ಜಾಗದಲ್ಲಿ 3. ಸೊ ಆಗ ನಮ್ಮ ಫಾರ್ಮುಲಾ ಯಾವ ರೀತಿ ಆಗುತ್ತೆ? ಇಫ್ ಯು ಸಿ, ನಮ್ಮ Q1 ವಿಲ್ ಬಿ ಈಕ್ವಲ್ ಟು 1 ಟೈಮ್ಸ್ n+1/4th ಅಬ್ಸರ್ವೇಷನ್. ಈ ರೀತಿ ಆಯಿತು. ಅರ್ಥ ಆಗ್ತಾ ಇದೆಯಾ? ಅದೇ Q3 ಅಂತ ಬರೆಯೋದಾದ್ರೆ ಏನಾಗುತ್ತೆ? Q3 ಈಸ್ ಈಕ್ವಲ್ ಟು 3 ಟೈಮ್ಸ್ n+1/4th ಅಬ್ಸರ್ವೇಷನ್. ಡನ್. ಅರ್ಥ ಆಗ್ತಾ ಇದೆಯಲ್ವಾ? ದಿಸ್ ಇಸ್ ನಮ್ಮ ಫಾರ್ಮುಲಾ ಫಾರ್ ಕ್ವಾರ್ಟೈಲ್ಸ್. ಜನರಲ್ ಆಗಿ ಬರ್ದಿದ್ದೀನಿ. ನಾವು ಫಾರ್ಮುಲಾ ನಾವು ಬರೀಬೇಕಾದ್ರೆ Q1 Q3ಗೆ ಐ ಇದ್ದಲ್ಲಿ 1, 2 ಆ್ಯಂಡ್ 3 ರೆಸ್ಪೆಕ್ಟಿವ್ಲಿ ಹಾಕಿದ್ರೆ ನಮಗೆ Q1 Q2 ಆ್ಯಂಡ್ Q3 ಬರ್ತದೆ. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ಇದು ನಮ್ಮ ಕ್ವಾರ್ಟೈಲ್ಸ್ನ ಫಾರ್ಮುಲಾ ಆಯಿತು ಫಾರ್ ಅನ್ಗ್ರೂಪ್ ಡೇಟಾ. ಅದೇ ನಮ್ಮ ಡಿ ಸೈಲ್ಸ್ಗೆ ಏನಾಗುತ್ತೆ? ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸೇಮ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆದರೆ ಡಿವೈಡೆಡ್ ಬೈ ಏನು ಮಾಡಬೇಕು? ಡಿ ಸೈಲ್ಸ್ ಎಷ್ಟು ಭಾಗ ಮಕ್ಕಳೇ? 10 ಈಕ್ವಲ್ ಪಾರ್ಟ್ಸ್ ಆಗಿರೋದ್ರಿಂದ ಡಿವೈಡೆಡ್ ಬೈ 10 ಆಗುತ್ತೆ. ಕ್ವಾರ್ಟೈಲ್ಸ್ ಎಷ್ಟು ಭಾಗ ಆಗ್ತಿತ್ತು? 4. ಸೊ ಡಿವೈಡೆಡ್ ಬೈ 4. ಮೀಡಿಯನ್ ಎಷ್ಟು ಭಾಗ ಆಗ್ತಿತ್ತು? 2. ಸೊ ಡಿವೈಡೆಡ್ ಬೈ ಅಲ್ಲಿ 2 ಇತ್ತು. ಇಲ್ಲಿ ಡಿವೈಡೆಡ್ ಬೈ 10 ಆಯಿತು. ವೇರ್ ಐ ಟೇಕ್ಸ್ ದ ವ್ಯಾಲ್ಯೂ ಫ್ರಮ್ 1 to 9. D1 D2 till D9 ಆಗುತ್ತೆ. ಅದೇ ರೀತಿ ನೀವು ಗೆಸ್ ಮಾಡೋದಾದರೆ ಪರ್ಸೆಂಟೈಲ್ ಫಾರ್ಮುಲಾ ಏನಾಯ್ತು ಮಕ್ಕಳೇ? ಪರ್ಸೆಂಟೈಲ್ ಫಾರ್ಮುಲಾ ಐ ಟೈಮ್ಸ್ n+1/100th ವ್ಯಾಲ್ಯೂ ಅಥವಾ 100th ಅಬ್ಸರ್ವೇಷನ್ ಡಿವೈಡೆಡ್ ಬೈ 100 ಮಾಡಿ, ಮುಗೀತು. ವೇರ್ ಐ ಟೇಕ್ಸ್ ದ ವ್ಯಾಲ್ಯೂ ಫ್ರಮ್ 1 to 99. ಫಾರ್ ಎಕ್ಸಾಂಪಲ್ ನಾವು D4 ಬರೆಯೋದಾದರೆ ಹೇಗೆ ಬರೀಬೋದು? ಫಾರ್ ಎಕ್ಸಾಂಪಲ್ D4 ಅಂತ ಬರೆದಾಗ ಐ ವ್ಯಾಲ್ಯೂ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯ್ತು ಮಕ್ಕಳೇ? 4 ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯಿತು. ಅಂದರೆ ಯಾವ ಡಿ ಸೆಲ್ ಕಂಡು ಹಿಡಿತಾ ಇದ್ದೀವಿ? 4th ಡಿ ಸೆಲ್ ಕಂಡು ಹಿಡಿತಾ ಇದ್ದೀವಿ ಅಂತ ಅರ್ಥ. ಕರೆಕ್ಟಾ? ಸೊ ಫಾರ್ಮುಲಾ ಹೇಗೆ ಬರಿತೀವಿ? 4 ಇಂಟು n+1 ಎಷ್ಟು ಭಾಗ? 10. 10th ಅಬ್ಸರ್ವೇಷನ್. ಡನ್. ಈ ಫಾರ್ಮುಲಾನ ನಾವು ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಲ್ಲಿ ನಮಗೆ D4 ಬರುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ P60 ಅಂದರೆ 60ನೇ ಪರ್ಸೆಂಟೈಲ್ ಹೇಗೆ ಕಂಡು ಹಿಡಿಯೋದು?
ಐ ಜಾಗದಲ್ಲಿ ಏನಿದೆ ಇಲ್ಲಿಗ 60 ಇದೆ. ಸೊ 60 ಇಂಟು n+1 ಬೈ 100 ಆಯಿತು ಪರ್ಸೆಂಟೈಲ್ಗೆ. ಅಬ್ಸರ್ವೇಷನ್ ಡನ್. ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದ ಕ್ವಾರ್ಟೈಲ್ ಡಿಸೈಲ್ ಅಥವಾ ಪರ್ಸೆಂಟೈಲ್ ನಾವೇನು ಕಂಡುಹಿಡಿತಾ ಇದ್ದೀವಿ, ಈ ಫಾರ್ಮುಲಾದಲ್ಲಿ ಐ ವ್ಯಾಲ್ಯೂಸ್ ರೆಸ್ಪೆಕ್ಟಿವ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ನಮಗೆ ಫಾರ್ಮುಲಾ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ದಿಸ್ ಇಸ್ ಫಾರ್ ನಮ್ಮ ಯಾವುದು ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ. ನಾನು 1 ನಿಮಿಷ ಇಲ್ಲಿ ಸೈಡಿಗೆ ನಿಂತ್ಕೊತೀನಿ, ಫಾರ್ಮುಲಾನ ಈಗಲೇ ಬರ್ಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಮೇಕ್ ಎ ನೋಟ್. ಯಾಕಂದರೆ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಾರೆ ಪ್ರತಿ ಸತಿ ಹೇಳ್ದಂಗೆ ನನ್ನೊಟ್ಟಿಗೆ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಅಲ್ಲೇ ಕ್ಲಾರಿಫೈ ಆಗಿಬಿಡುತ್ತೆ. ಏನೇ ಡೌಟ್ಸ್ ಇದ್ದು ಸಿಂಪ್ಲಿಫೈ ಆಗುತ್ತೆ ಮಕ್ಕಳೇ. ಓಕೆನಾ? ಫೈನ್. ಈಗ ಇದು ನಮ್ಮ ಕೇಸ್ 1 ಅನ್ಗ್ರೂಪ್ ಡೇಟಾ ಆಯಿತು. ಕೇಸ್ 2 ನಮ್ಮ ಗ್ರೂಪ್ಡ್ ಡೇಟಾದಲ್ಲಿ ಡಿಸ್ಕ್ರೀಟ್ ಡೇಟಾ ಇದ್ದಲ್ಲಿ, ಡಿಸ್ಕ್ರೀಟ್ ಡೇಟಾ ಹೇಗಿರುತ್ತೆ, ಬರೀ ಎಕ್ಸ್ ವ್ಯಾಲ್ಯೂಸ್ ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್, ಕ್ಲಾಸ್ ಇಂಟರ್ವಲ್ ಕನ್ಸಿಡರ್ ಮಾಡೋದಿಲ್ಲ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಾವೇನು ಮಾಡ್ತಾಯಿದ್ದೀವಿ, ಸ್ಟೆಪ್ 1 ನಾವು ಮೀಡಿಯನಲ್ಲಿ ಹೇಗೆ ಮಾಡಿದ್ವೋ ಇಲ್ಲೂ ಕೂಡ ಸ್ಟೆಪ್ 1 ನಾವು LCFನ ಕಂಡುಹಿಡಿತೀವಿ, ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೆನಪಿದೆಯಲ್ವಾ ಮಕ್ಕಳೇ, ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಕಂಡುಹಿಡಿದಂತ? ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ನ ಜಿಗ್ಜ್ಯಾಗ್ ವೈಸ್ ಆ್ಯಡ್ ಮಾಡ್ತಾ ಹೋದಲ್ಲಿ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಬರುತ್ತೆ. ಕರೆಕ್ಟಾ? ಅದಾದಮೇಲೆ ನಾವು ಮೀಡಿಯನ್ ಕೇಸಲ್ಲಿ ಏನು ಮಾಡ್ತಾಯಿದ್ವಿ, n+1/2 ವ್ಯಾಲ್ಯೂ ನೋಡ್ತಾ ಇದ್ವಿ. ಎಲ್ಲಿ LCF ಅಲ್ಲಿ ಆಗುತ್ತೆ, ಇಟ್ಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ವುಡ್ ಬಿ ಮೀಡಿಯನ್ ಆಗ್ತಾಯಿತ್ತು. ಇಲ್ಲೇನು ಮಾಡ್ತಾಯಿದ್ದೀವಿ, ಕ್ಯಾಪಿಟಲ್ n+1/4 ವ್ಯಾಲ್ಯೂ ಚೆಕ್ ಮಾಡ್ತಾ ಇದ್ದೀವಿ. ಐ ಟೈಮ್ಸ್ ಐ 1 ಹಾಕಿದಲ್ಲಿ ಫಸ್ಟ್ ಕ್ವಾರ್ಟೈಲ್, 2 ಹಾಕಿದಲ್ಲಿ ಸೆಕೆಂಡ್, 3 ಹಾಕಿದಲ್ಲಿ ಥರ್ಡ್. ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾನು ತೋರಿಸಿದ್ನಲ್ವಾ ಅದೇ ರೀತಿ. ಸೊ ಕ್ಯಾಪಿಟಲ್ n+1/4 ವ್ಯಾಲ್ಯೂ ಆಗುತ್ತೆ ಕ್ವಾರ್ಟೈಲ್ಸಿಗೆ. ಡಿಸೈಲ್ಸಿಗೆ ಐ ಟೈಮ್ಸ್ ಕ್ಯಾಪಿಟಲ್ n+1/10 ವ್ಯಾಲ್ಯೂ ಅಥವಾ 10th ಅಬ್ಸರ್ವೇಷನ್ ಆಗುತ್ತೆ. ಅದೇ ರೀತಿ ನಮ್ಮ ಪರ್ಸೆಂಟೈಲ್ಗೆ ಐ ಟೈಮ್ಸ್ n+1/100th ಅಬ್ಸರ್ವೇಷನ್ ಆಗುತ್ತೆ. ವೇರ್ ಐ ಕ್ಯಾನ್ ಟೇಕ್ಸ್ ದ ವ್ಯಾಲ್ಯೂ ಫ್ರಮ್ 1 to 99 ಹಿಯರ್ ಇನ್ ಕೇಸ್ ಆಫ್ ಪರ್ಸೆಂಟೈಲ್, 1 to 9 ಇನ್ ಕೇಸ್ ಆಫ್ ಡಿಸೈಲ್ಸ್, 1 to 3 ಇನ್ ಕೇಸ್ ಆಫ್ ನಮ್ಮ ಕ್ವಾರ್ಟೈಲ್ಸ್. ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗುತ್ತೆ. ಇದು ಮೂರನ್ನು ನಾವು ರೆಸ್ಪೆಕ್ಟಿವ್ಲಿ ಯಾವ್ದು ಕೇಳ್ಯಾರ ಅಂತ ಕಂಪ್ಯೂಟ್ ಮಾಡಿ ಆದಮೇಲೆ ಮೀಡಿಯನ್ ಅನ್ನೋದಕ್ಕೆ ನಾವೇನು ಚೆಕ್ ಮಾಡಬೇಕು, ಇಟ್ ಈಸ್ ದಟ್ ವ್ಯಾಲ್ಯೂ ಆಫ್ ಎಕ್ಸ್ ಕರೆಸ್ಪಾಂಡಿಂಗ್ ಟು LCF ಕಾಲಮಲ್ಲಿ ಕಂಡು ಹಿಡಿದಿರೋಂಥ ವ್ಯಾಲ್ಯೂಸ್ನ ನಾವು ಚೆಕ್ ಮಾಡ್ತೀವಿ. ಎಲ್ಲಿ ಜಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ನಾವು ಈ ಕಂಡು ಹಿಡಿದಿರೋಂಥ ವ್ಯಾಲ್ಯೂ ಬರುತ್ತಲ್ಲ LCF ಅಲ್ಲಿ, ಇಟ್ಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸಿಗೆ ನಾವೇನಂತ ಹೇಳ್ತೀವಿ, ರೆಸ್ಪೆಕ್ಟಿವ್ ಕ್ವಾರ್ಟೈಲ್ ಡಿಸೈಲ್ ಅಥವಾ ಪರ್ಸೆಂಟೈಲ್ ಅಂತ ನಾವು ಹೇಳ್ತೀವಿ. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮತ್ತೊಮ್ಮೆ ಇಲ್ಲಿ ಸೈಡಿಗೆ ನಿಂತ್ಕೊತೀನಿ, ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅಥವಾ ಫಾರ್ಮುಲಾಸ್ನ 1 ನಿಮಿಷ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಐ ಹೋಪ್ ಯು ಹ್ಯಾವ್ ಆಲ್ ಡನ್ ದಿಸ್. ಈಗ ನಮ್ಮ ಕೇಸ್ 3 ಕಂಟಿನ್ಯೂಸ್ ಡೇಟಾ. ಕಂಟಿನ್ಯೂಸ್ ಡೇಟಾ ಅಂದರೆ ಏನು ಮಕ್ಕಳೇ, ಕ್ಲಾಸ್ ಇಂಟರ್ವಲ್ ವಿತ್ ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರೆ. ಓಕೆ, ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ವ್ಯಾಲ್ಯೂಸ್ ಟೇಕನ್ ಬೈ ದ ವೇರಿಯೇಬಲ್ ಇನ್ ಟರ್ಮ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಇದ್ದರೆ ನಾವು ಕಂಟಿನ್ಯೂಸ್ ಡೇಟಾ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂಸ್ ಡೇಟಾ ಇದ್ದಾಗ ಪ್ರೊಸೀಜರ್ ಏನು, ಸ್ಟೆಪ್ 1 LCF ಕಂಡು ಹಿಡಿದ್ವಿ. ಸೇಮ್ ನಮ್ಮ ಮೀಡಿಯನ್ ಮಾಡಬೇಕಾದ್ರೆ ನಾವೇನು ಮಾಡ್ತಾಯಿದ್ವಿ ಮಕ್ಕಳೇ, n/2 ಕ್ಯಾಲ್ಕುಲೇಟ್ ಮಾಡಿ. ಕರೆಕ್ಟಾ? n/2 ಕ್ಯಾಲ್ಕುಲೇಟ್ ಮಾಡಿ. ವಿ ಯೂಸ್ ಟು ಚೆಕ್ ವೇರ್ ಇಟ್ ಲೈಸ್ ಇನ್ ದ LCF. ಕರೆಸ್ಪಾಂಡಿಂಗ್ ಕ್ಲಾಸ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ತೊಗೊತಾ ಇದ್ವಿ ಅಲ್ವಾ? ಅದೇ ರೀತಿ ಸೇಮ್ ಪ್ರೊಸೀಜರ್ ಮಕ್ಕಳೇ ಇಲ್ಲೂ ಕೂಡ ಏನು ಮಾಡಬೇಕು, ಕ್ವಾರ್ಟೈಲ್ಸ್ ಅಂದರೆ ಐ ಟೈಮ್ಸ್ n/4 ಮಾಡಬೇಕು, ಡಿಸೈಲ್ಸ್ ಅಂದರೆ ಐ ಟೈಮ್ಸ್ n/10 ಮಾಡಬೇಕು, ಪರ್ಸೆಂಟೈಲ್ಸ್ ಅಂದಲ್ಲಿ ಐ ಟೈಮ್ಸ್ n/100 ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡಬೇಕು, LCF ಅಲ್ಲಿ ಐ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಸ್ಟೆಪ್ 2 ವಿ ಹ್ಯಾವ್ ಟು ಫೈಂಡ್ ಐ ಟೈಮ್ಸ್ n/4, ಐ ಟೈಮ್ಸ್ n/10 ಅಥವಾ ಐ ಟೈಮ್ಸ್ n/100 ಅಕಾರ್ಡಿಂಗ್ ಟು ಕ್ವಾರ್ಟೈಲ್ಸ್, ಡಿಸೈಲ್ಸ್ ಅಥವಾ ಪರ್ಸೆಂಟೈಲ್ಸ್, ವೇರ್ ನಮ್ಮ n ಏನಾಗಿರುತ್ತೆ, ಟೋಟಲ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಇದಾದಮೇಲೆ ವಿ ಚೆಕ್ ಎಲ್ಲಿ ಲೈ ಆಗುತ್ತೆ ನಾವು ಕಂಡು ಹಿಡಿದಿರೋಂಥ ವ್ಯಾಲ್ಯೂ, ನಮ್ಮ ಕರೆಸ್ಪಾಂಡಿಂಗ್ ಕ್ಲಾಸ್ ಸಿಗುತ್ತೆ, ಕ್ವಾರ್ಟೈಲ್ ಕ್ಲಾಸ್, ಡಿಸೈಲ್ ಕ್ಲಾಸ್ ಅಥವಾ ಪರ್ಸೆಂಟೈಲ್ ಕ್ಲಾಸ್ ಸಿಗುತ್ತೆ. ಸಿಕ್ಕಿ ಆದಮೇಲೆ ನಾವೇನು ಮಾಡ್ತೀವಿ, ನಮ್ಮ ಫಾರ್ಮುಲಾ ಇನ್ ಕೇಸ್ ಆಫ್ ನಮ್ಮ ಮೀಡಿಯನ್ ಏನಿತ್ತು ಮಕ್ಕಳೇ, L ಪ್ಲಸ್ n/2 ಮೈನಸ್ CF/F ಇಂಟು C ಮಾಡ್ತಾಯಿದ್ವಿ. ಇಲ್ಲಿ ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಇದೆ ಮಕ್ಕಳೇ. ಕ್ವಾರ್ಟೈಲ್ಸಲ್ಲಿ n/2 ಬದಲು ಏನು ಚೇಂಜ್ ಇದೆ,
ಐ ಟೈಮ್ಸ್ ಎನ್ ಬೈ 4. ಐ ವ್ಯಾಲ್ಯೂ ಏನಾಗುತ್ತೆ 1 2 3 ರೆಸ್ಪೆಕ್ಟಿವ್ ಕ್ವಾರ್ಟೈಲ್ಸಿಗೆ ಹಾಕ್ತೀವಿ. ಸಿಂಪಲ್. ಅದೇ ರೀತಿ ಡಿ ಸೈಲ್ಸಿಗೆ ಏನು ಐ ಟೈಮ್ಸ್ ಎನ್ ಬೈ 10 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಸಿ ಎಲ್ ಪ್ಲಸ್. ಅದೇ ರೀತಿ ನಮ್ಮ ಪರ್ಸೆಂಟೈಲ್ಸ್ಗೆ ಏನಾಗುತ್ತೆ ಎಲ್ ಪ್ಲಸ್ ಐ ಟೈಮ್ಸ್ ಎನ್ ಬೈ 100 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಸಿ ಆಗುತ್ತೆ. ವೇರ್ ಐ ಟೇಕ್ಸ್ ದ ವ್ಯಾಲ್ಯೂ 1 to 9 ಇನ್ ಕೇಸ್ ಆಫ್ ಡಿ ಸೈಲ್ಸ್, 1 to 99 ಇನ್ ಕೇಸ್ ಆಫ್ ಪರ್ಸೆಂಟೈಲ್ಸ್. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಬಿಟ್ಟು ಉಳಿದಿರುವಂಥ ನೊಟೇಷನ್ಸ್ ಏನಾಗುತ್ತೆ ಇಲ್ಲಿ, ವೇರ್ ಇಲ್ಲಿ ಏನಾಗುತ್ತೆ ಎಲ್ ಏನಾಗುತ್ತೆ ಮಕ್ಕಳೇ, ಎಲ್ ಇಸ್ ಲೋವರ್ ಲಿಮಿಟ್ ಆಫ್ ಯಾವುದು ಕ್ಯೂ ಐ ಡಿ ಐ ಅಥವಾ ಪಿ ಐ ಕ್ಲಾಸ್. ನಾವೇನು ಕಂಡು ಹಿಡಿತಾ ಇದ್ದೀವಿ ಆ ಕ್ಲಾಸಿನ ಲೋವರ್ ಲಿಮಿಟ್ ಏನಾಗಿರುತ್ತೆ ಎಲ್ ಆಗಿರುತ್ತೆ. ಎಫ್ ಏನಾಗಿರುತ್ತೆ, ಎಫ್ ಈಸ್ ಫ್ರೀಕ್ವೆನ್ಸಿ ಆಫ್ ಕ್ಯೂ ಐ ಡಿ ಐ ಅಥವಾ ಪಿ ಐ ಕ್ಲಾಸ್ ಆಗಿರುತ್ತೆ. ನಾವು ಯಾವ್ದು ಕಂಡು ಹಿಡಿತೇವೆ ರೆಸ್ಪೆಕ್ಟಿವ್ಲಿ. ಓಕೆ, ಸಿ ಅಂದರೆ ಏನು ಮಕ್ಕಳೇ, ಸಿ ಅಥವಾ ಐ ಅಂತಲೂ ಯೂಸ್ ಮಾಡ್ಬೋದು, ಕೆಲವೊಬ್ರು ಹೆಚ್ ಅಂತ ಕೂಡ ಯೂಸ್ ಮಾಡ್ತಾರೆ. ಆಲ್ ಆರ್ ಸೇಮ್. ಓಕೆನಾ? ಇಟ್ಸ್ ಜಸ್ಟ್ ಅ ನೊಟೇಷನ್. ಇಟ್ ಈಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಕ್ಲಾಸ್. ನಾವು ಯಾವ ಕ್ಲಾಸ್ನ ಸೆಲೆಕ್ಟ್ ಮಾಡಿರ್ತೀವಿ ಆ ಕ್ಲಾಸ್ನ ವಿಡ್ತ್ ಆಗಿರುತ್ತೆ ಸಿ. ಸಿ ಎಫ್ ಏನಾಗುತ್ತೆ ನೆನಪಿದ್ಯಾ ಮಕ್ಕಳೇ, ಇಟ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ preceding QI DI ಅಥವಾ PI ಕ್ಲಾಸ್. ಪ್ರಿಸೀಡಿಂಗ್ ಅಂದರೆ ನಮ್ಮ ಪ್ರೀವಿಯಸ್ ಕ್ಲಾಸ್, ನಾವು ಯಾವ ಕ್ಲಾಸಸ್ನ Q1 ಕ್ಲಾಸ್ ಅಥವಾ Q2 Q3 D1 D5 ಯಾವ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿರ್ತೀವಿ ಆ ಕ್ಲಾಸ್ನ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದಕ್ಕೆ ನಾವು ಸಿ ಎಫ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಆಲ್ ದ ವ್ಯಾಲ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ವಾ? ಒಂದು ನೆನ್ಪಿಟ್ಕೊಬೇಕಾಗಿರೋಂಥದ್ದು, ನಾವು ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮಕ್ಕಳೇ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಏನು, ಮೊದಲನೇದು ಕ್ಲಾಸ್ ಇಂಟರ್ವಲ್ should be always ಎಕ್ಸ್ಕ್ಲೂಸಿವ್. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮೀಡಿಯನ್ ಮತ್ತು ಮೋಡ್ ಕೇಸಲ್ಲಿ ಹೇಗೆ ಹೇಳಿದ್ನೋ ಅದೇ ರೀತಿ ನಮ್ಮ ಕ್ವಾರ್ಟೈಲ್ಸ್ ಡಿ ಸೈಲ್ಸ್ ಪರ್ಸೆಂಟೈಲ್ಸ್ ಅಂತ ಬಂದಾಗ ಮಕ್ಕಳೇ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾಸ್ ಇಂಟರ್ವಲ್ ಯಾವಾಗಲೂ ಯಾವ ರೀತಿ ಇರಬೇಕು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗಿರಬೇಕು. ಅರ್ಥ ಏನು, ಅಕಸ್ಮಾತ್ ಏನಾದ್ರು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಕೊಟ್ಟಲ್ಲಿ ಅದನ್ನು ನೀವು ತಪ್ಪದೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಓಕೆನಾ? ವೆರಿ ಮಚ್ ಇಂಪಾರ್ಟೆಂಟ್. ಎರಡನೇದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಮ್ಮ ಮೀಡಿಯನ್ ಮತ್ತು ಮೋಡ್ ಕೇಸಲ್ಲಿ ಇದ್ದಂಗೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಅನ್ಈಕ್ವಲ್ ಬಿಡ್ತಿದ್ರೆ ವಿ ಕ್ಯಾನ್ ಕಂಪ್ಯೂಟ್ ಸ್ಟಿಲ್. ಏನು ಮಾಡಬೇಕು ಆ ಕೇಸಲ್ಲಿ ಅನ್ಈಕ್ವಲ್ ಬಿಡ್ತಿದ್ದಲ್ಲಿ ಯಾವ ಕ್ಲಾಸಸ್ ನಾವು ಕ್ಯೂ ಐ ಡಿ ಐ ಅಥವಾ ಪಿ ಐ ಕ್ಲಾಸ್ ಸೆಲೆಕ್ಟ್ ಮಾಡಿರ್ತೀವಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆ ಕ್ಲಾಸ್ನ ಬಿಡ್ತನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೆಕೆಂಡ್. ಥರ್ಡ್, ಓಪನ್ ಎಂಡ್ ಕ್ಲಾಸಸ್ ಇದ್ದರು ವಿ ಕ್ಯಾನ್ ಕಂಪ್ಯೂಟ್ ಕ್ವಾರ್ಟೈಲ್ಸ್ ಡಿ ಸೈಲ್ಸ್ ಆ್ಯಂಡ್ ಪರ್ಸೆಂಟೈಲ್ಸ್. ಅನ್ಈಕ್ವಲ್ ಬಿಡ್ತ್ ಎಲ್ಲಿ ಕಷ್ಟ ಆಗ್ತಿತ್ತು, ಮೋಡ್ ಕೇಸಲ್ಲಿ ಕಷ್ಟ ಆಗ್ತಿತ್ತು. ಲೈಕ್ ಮೀಡಿಯನ್ ಇಲ್ಲೂ ಕೂಡ ಅನ್ಈಕ್ವಲ್ ಬಿಡ್ತಿದ್ರೆ ನಾವು ಕಂಪ್ಯೂಟ್ ಮಾಡ್ಬೋದು. ಮತ್ತೊಂದು ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್ ಇದ್ದರೂ ಕೂಡ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ ಜಾಮೆಟ್ರಿಕ್ ಆ್ಯಂಡ್ ಹಾರ್ಮೋನಿಕ್ ಮೀನ್ ಥರ ಮಿಡ್ ವ್ಯಾಲ್ಯೂಸ್ ಸಿಗದೆ ಅಫೆಕ್ಟ್ ಆಗುವಂಥ ಮೆಷರ್ ಇದಲ್ಲ, ಬೇಸ್ಡ್ ಆನ್ ದ ಪೊಸಿಷನ್ ಅಲ್ವಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಕ್ಲಾಸ್ ಇಂಟರ್ವಲ್ ಆಲ್ವೇಸ್ ಏನಾಗಿರಬೇಕು, ಎಕ್ಸ್ಕ್ಲೂಸಿವೇ ಆಗಿರಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ, ನಾನು 1 ನಿಮಿಷ ಇಲ್ಲಿ ಸೈಡಿಗೆ ನಿಂತ್ಕೊತೀನಿ, ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅಥವಾ ಬರ್ಕೊಳ್ಳಿ, 1 ನಿಮಿಷ ಪಾಸ್ ಮಾಡಿ. ಈಗ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನೊಟ್ಟಿಗೆ ನೀವು ಕೂಡ ಸಾಲ್ವ್ ಮಾಡಬೇಕು. ಓಕೆನಾ? ಫೈನ್. ಎಸ್ ಮಕ್ಕಳೇ, ಸ್ಕ್ರೀನ್ಶಾಟ್ ತೊಗೊಂಡಿರ ಅಥವಾ ಬರ್ಕೊಂಡಿರ ಅಂತ ಭಾವಿಸ್ತೀನಿ. ಬನ್ನಿ ಹಾಗಾದರೆ ಲೆಕ್ಕ ಸ್ಟಾರ್ಟ್ ಮಾಡುವ. ಮಕ್ಕಳೇ, ನಮ್ಮ ಫಸ್ಟ್ ಕ್ವೆಶನ್ ಫೈಂಡ್ ಕ್ವಾರ್ಟೈಲ್ಸ್ ಅಂತ ಹೇಳಿದ್ದಾರೆ. ಸೊ ಕ್ವಾರ್ಟೈಲ್ಸ್ ಅಂದಾಗ ಆಲ್ ದ 3 ಕ್ವಾರ್ಟೈಲ್ಸ್ ಮಕ್ಕಳೇ Q1 Q2 ಮತ್ತು Q3 ಮೂರನ್ನು ನಾವು ಕಂಪ್ಯೂಟ್ ಮಾಡಬೇಕು. ಓಕೆನಾ? ಕೊಟ್ಟಿರೋಂಥ ಡೇಟಾ ಯಾವ ರೀತಿ ಡೇಟಾ ಆಗಿದೆ, ಇಟ್ ಈಸ್
ಅನ್ಗ್ರೂಪ್ಡ್ ಡೇಟಾ ಅಥವಾ ರಾ ಡೇಟಾ ಆಗಿದೆ ಅಲ್ವಾ. ಸೊ ದಿಸ್ ಈಸ್ ಯಾವ ಡೇಟಾ ನಮಗೆ, ಇಟ್ ಈಸ್ ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಆಗಿದೆ. ಸೊ ಅನ್ಗ್ರೂಪ್ಡ್ ಅಥವಾ ರಾ ಡೇಟಾ ಇದ್ದಲ್ಲಿ ನಮ್ಮ ಪ್ರೊಸೀಜರ್ ಸ್ಟೆಪ್ 1 ಏನು ಮಕ್ಕಳೇ, ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಬರ್ಕೊಬೇಕು ಅಲ್ವಾ. ಸ್ಟೆಪ್ 1 ನಾವೆಂತ ಮಾಡುವ, ಏನು ಇನ್ಫಾರ್ಮೇಷನ್ ಇದೆ ಈ ಇನ್ಫಾರ್ಮೇಷನನ್ನು ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳುವ. ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದಾದರೆ ಕೊಟ್ಟಿರುವಂಥ ಅಬ್ಸರ್ವೇಷನ್ಸಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ, 7 ಇದೆ. ಸೊ 7. ನೆಕ್ಸ್ಟ್ ಸ್ಮಾಲೆಸ್ಟ್ ಅಬ್ಸರ್ವೇಷನ್ 7 ಆದಮೇಲೆ 11 ಇದೆ. 11 ಆದಮೇಲೆ 12. 12 ಆದಮೇಲೆ 15. 15 ಆದಮೇಲೆ 18 ಇದೆ. ಆಫ್ಟರ್ 18 ನಮಗೆ 20. 20 ಆದಲ್ಲಿ 38 ಮತ್ತು 43. ಓಕೆ, 1 2 3 4 5 6 7 8 2 3 4 5 6 7 8 8 ಅಬ್ಸರ್ವೇಷನ್ಸ್ ಇದೆ. ಕರೆಕ್ಟಾ? ಓಕೆ, 8 ಅಬ್ಸರ್ವೇಷನ್ಸ್ ಇದೆ. ನಾವು ಅಸೆಂಡಿಂಗ್ ಆರ್ಡ್ರಲ್ಲೂ ಬರೆದ್ವಿ. ಈಗ ನಮ್ಮ ಫಾರ್ಮುಲಾ ಏನಿತ್ತು ಮಕ್ಕಳೇ, ಡೈರೆಕ್ಟಾಗಿ ಬರೆಯುವ. ಫಾರ್ Q1 ಇಟ್ ವಿಲ್ ಬಿ 1 ಟೈಮ್ಸ್ ಏನಾಗುತ್ತೆ, n+1/4 ಅಬ್ಸರ್ವೇಷನ್. ಅರ್ಥ ಆಗ್ತಾ ಇದೆಯಾ? ನಮ್ಮ ಫಾರ್ಮುಲಾ ಏನಿತ್ತು, ನಾನು ಹೇಗೆ ಬರ್ಕೊಟ್ಟಿದ್ದೆ ಜನರಲ್ ಫಾರ್ಮಲ್ಲಿ, I ಟೈಮ್ಸ್ n+1/4 ಅಬ್ಸರ್ವೇಷನ್. ಇಲ್ಲಿ ನಾವು ಕಂಡು ಹಿಡಿತಾ ಇರೋಂಥದ್ದು Q1. ಐ ಇದ್ದಲ್ಲಿ ಇಲ್ಲಿ 1 ಹಾಕಿದಾಗ ಇಲ್ಲಿ ಒಳಗೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನಮ್ಮ ಫಸ್ಟ್ ಕ್ವಾರ್ಟರ್ ಕಂಪ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ ಟು 1 ಟೈಮ್ಸ್ n ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ, ನಂಬರ್ ಆಫ್ ಅಬ್ಸರ್ವೇಷನ್ಸ್ 8 ಇದೆ. ಸೊ 8+1/4 ಅಬ್ಸರ್ವೇಷನ್. ಈಗ ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, 8+1 ಇಸ್ 9 ಆಗುತ್ತೆ. 9/4 ಮಾಡಿದಲ್ಲಿ ಏನು ಬಂತು ನಮಗೆ, 2.25 ಅಬ್ಸರ್ವೇಷನ್. ಈಗ ನೀವು ಅಬ್ಸರ್ವ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಅಬ್ಸರ್ವೇಷನ್, ಥರ್ಡ್ ಅಬ್ಸರ್ವೇಷನ್, ಫೋರ್ತ್ ಅಂತ ಬಂದಿದ್ದರೆ ನಮ್ಮ ಅಸೆಂಡಿಂಗ್ ಆರ್ಡ್ರಲ್ಲಿ ಸೆಕೆಂಡ್ ಅಬ್ಸರ್ವೇಷನೋ ಥರ್ಡೋ ಫೋರ್ತೋ ಡೈರೆಕ್ಟಾಗಿ ತೊಗೊಂಡು ಆನ್ಸರ್ ಬರಿತಿದ್ವಿ. ಇನ್ನು ನಮ್ಮ ಕೇಸ್ ಆಫ್ ಮೀಡಿಯನಲ್ಲಿ ನಾವೆಂತ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಅಲ್ಲಿ 2.5 ಅಬ್ಸರ್ವೇಷನ್ ಅಂತ ಬಂದರೆ ಏನು ಮಾಡಿದ್ವಿ ಮಕ್ಕಳೇ, 2.5 ಅಬ್ಸರ್ವೇಷನ್ ಅನ್ನೋದು ಸೆಕೆಂಡ್ ಮತ್ತು ಥರ್ಡ್ ಅಬ್ಸರ್ವೇಷನ್ ಮಧ್ಯೆ ಬರೋದ್ರಿಂದ ಸೆಕೆಂಡ್ ಆ್ಯಂಡ್ ಥರ್ಡ್ನ ನಾವು ಆ್ಯಡ್ ಮಾಡಿ /2 ಮಾಡಿದ್ವಿ, ಮಿಡಲ್ ಮೋಸ್ಟ್ ಅಬ್ಸರ್ವೇಷನ್ ಆ ಎರಡರ ಮಧ್ಯೆ. ಇಲ್ಲಿ ಯಾವ ರೀತಿ ಮಾಡಬೇಕು, 2.25 ಅಂತ ಬಂದಾಗ ದಿಸ್ ಇಸ್ ದ ಪ್ರೊಸೀಜರ್, ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಲ್ಲಿ ಇಂಟಿಗ್ರಲ್ ಪಾರ್ಟ್ ಏನಿದೆ, ಇಲ್ಲಿ 2 ಇದೆ. ಸೊ ಸೆಕೆಂಡ್ ಅಬ್ಸರ್ವೇಷನ್ ಪ್ಲಸ್ ಡೆಸಿಮಲ್ ವ್ಯಾಲ್ಯೂ ಏನಿದೆ, 0.25 ಇದೆ. ಕರೆಕ್ಟಾ? ಸೊ 0.25 ಇಂಟು ಏನು ಮಾಡಬೇಕು, 2.25 ಅನ್ನೋದು ಸೆಕೆಂಡ್ ಮತ್ತು ಥರ್ಡ್ ಮಧ್ಯೆ ಬರುತ್ತೆ. ಸೊ ಅದರ ಡಿಫ್ರೆನ್ಸ್ ತಗೊಳ್ಳುವ. ಏನು ಮಾಡುವ, ಥರ್ಡ್ ಅಬ್ಸರ್ವೇಷನ್ ಮೈನಸ್ ಸೆಕೆಂಡ್ ಅಬ್ಸರ್ವೇಷನ್. ಡನ್, ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, ಸೆಕೆಂಡ್ ಅಬ್ಸರ್ವೇಷನ್ ಯಾವುದು ಡೇಟಾದಲ್ಲಿ 11. ಸೊ 11 ಅರೇಂಜ್ ಮಾಡಿರೋಂಥ ಫಸ್ಟ್ ಅಬ್ಸರ್ವೇಷನ್ 7, ಸೆಕೆಂಡ್ ಅಬ್ಸರ್ವೇಷನ್ ಯಾವುದು 11 ಪ್ಲಸ್ 0.25 ಇಂಟು ಥರ್ಡ್ ಅಬ್ಸರ್ವೇಷನ್ ಮೈನಸ್ ಸೆಕೆಂಡ್ ಅಬ್ಸರ್ವೇಷನ್. ಥರ್ಡ್ ಅಬ್ಸರ್ವೇಷನ್ ಏನು 12 ಇದೆ, ಮೈನಸ್ 11. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 11 ಪ್ಲಸ್ 0.25 ಇಂಟು 1. .25 ಇಂಟು 12 ಮೈನಸ್ 11 1 ಆಯಿತು. ಸೊ 0.25 ಇಂಟು 1 ಇಸ್ 0.25, ಏನಾಗುತ್ತೆ 11.25 ಆಯಿತು ನಮ್ಮ Q1. ಅರ್ಥ ಆಯ್ತಲ್ವಾ? ಸಿಂಪಲ್ ಪ್ರೊಸೀಜರ್. ಈಗ ಅದೇ ರೀತಿ ಆನ್ ದ ಸೇಮ್ ಲೈನ್ ನಮ್ಮ Q2 ಮಾಡೋದಾದರೆ ಏನಾಗುತ್ತೆ, 2 ಟೈಮ್ಸ್
n ಪ್ಲಸ್ 1 ಬೈ 4th ಅಬ್ಸರ್ವೇಷನ್ ಆಗುತ್ತೆ. ದಿಸ್ ಇಸ್ ನಮ್ಮ ಫಾರ್ಮುಲಾ. ಕರೆಕ್ಟಾ? 5ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ? ಈಗ 2 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ 8 ಪ್ಲಸ್ 1 ಬೈ 4th ಅಬ್ಸರ್ವೇಷನ್. ದಿಸ್ ವಿಲ್ ಬಿ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿದಲ್ಲಿ 8 ಪ್ಲಸ್ 1 9 ಬೈ 4 2.25 ಆಗುತ್ತೆ ಇಂಟು 2 4.5th ಅಬ್ಸರ್ವೇಷನ್ ಆಗುತ್ತೆ. 4.5th ಅಬ್ಸರ್ವೇಷನ್. ನಾನು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಇಲ್ಲಿ 2 ರೀತಿ ಮಾಡ್ಬೋದು. 4th ಅಬ್ಸರ್ವೇಷನ್ ಪ್ಲಸ್ 5th ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡಿದ್ರು ಕರೆಕ್ಟು. ಅಥವಾ ದಿಸ್ ಈಸ್ ಈಕ್ವಲ್ ಟು, ಏನು ಮಾಡಬೇಕು? ಇಂಟಿಗ್ರಲ್ ಪಾರ್ಟ್ 4 ಇದೆ. ಸೊ 4th ಅಬ್ಸರ್ವೇಷನ್ ಅಥವಾ 4th ವ್ಯಾಲ್ಯೂ ಪ್ಲಸ್ ಡೆಸಿಮಲ್ ಎಷ್ಟಿದೆ? 0.5 ಇದೆ. ಸೊ 4.5 ಅನ್ನೋದು ಯಾವ 2 ವ್ಯಾಲ್ಯೂಸ್ ಮಧ್ಯೆ ಲೈ ಆಗ್ತಿದೆ? 4 ಮತ್ತು 5th ಮಧ್ಯೆ ಲೈ ಆಗ್ತಾ ಇರೋದ್ರಿಂದ ಸೊ ದಟ್ ವಿಲ್ ಬಿ ಈಕ್ವಲ್ ಟು 5th ಅಬ್ಸರ್ವೇಷನ್ ಮೈನಸ್ 4th ಅಬ್ಸರ್ವೇಷನ್. ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 4th ಅಬ್ಸರ್ವೇಷನ್ ನಮ್ಮ ಅರೇಂಜ್ಡ್ ಡೇಟಾದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಬ್ಸರ್ವೇಷನ್ ಎಷ್ಟಿದೆ? 15 ಇದೆ. ಸೊ 15 ಪ್ಲಸ್ 0.5 ಇಂಟು 5th ಮೈನಸ್ 4th 0.5 ಇಂಟು 5th ಅಬ್ಸರ್ವೇಷನ್ ಏನಿದೆ? 18 ಇದೆ. ಮೈನಸ್ 4th ಅಬ್ಸರ್ವೇಷನ್ 15 ಇದೆ. ದಿಸ್ ವಿಲ್ ಬಿ ಈಕ್ವಲ್ ಟು 15 ಪ್ಲಸ್ 0.5 ಇಂಟು 3 1.5 ಆಯಿತು, ವಿಚ್ ವಿಲ್ ಬಿ 16.5. ನಮ್ಮ Q2 ಆನ್ಸರ್ ಬಂತು. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ಲ? ಸೇಮ್ ಪ್ರೊಸೀಜರ್ ಒಂದು ಸ್ಟಿಕಾರ್ಡ್ನ ಆಗೋಣ, ನೀಟಾಗಿ ಅದನ್ನೇ ಮಾಡೋಣ. ಆರ್ 4th ಪ್ಲಸ್ 5th ಡಿವೈಡೆಡ್ ಬೈ 2 ಮಾಡಿದ್ರು ಕರೆಕ್ಟೇ. ಎರಡು ಪ್ರೊಸೀಜರ್ ವ್ಯಾಲಿಡ್. ಓಕೆನಾ? ಇಟ್ ಈಸ್ ಸೇಮ್ ಆಸ್ ಮೀಡಿಯನ್ ಪ್ರೊಸೀಜರ್ ಆಗಿರೋದ್ರಿಂದ ಅದನ್ನು ಮಾಡ್ಬೋದು. ಆರ್ ವಿಲ್ ಸ್ಟಿಕ್ ಆನ್ ಟು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಓಕೆನಾ ಮಕ್ಕಳೇ? ಫೈನ್. ಈಗ ಅದೇ ರೀತಿ ನಮ್ಮ Q3 ಮಾಡೋದಾದರೆ ಏನಾಗುತ್ತೆ? ಫಾರ್ಮುಲಾ 5ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ? 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ 3 ಟೈಮ್ಸ್ n ಪ್ಲಸ್ 1 ಬೈ 4th observation. So this will be equal to 3 times 8 plus 1 by 4th observation. So this will be equal to 2.25 into 3 ಮಾಡಿದಲ್ಲಿ 6.75th observation ಬಂತು. ಈಗ 6.75th ಅಬ್ಸರ್ವೇಷನ್ ಎಲ್ಲ ಆಗುತ್ತೆ? 6th ಮತ್ತು 7th ವ್ಯಾಲ್ಯೂ ಮಧ್ಯೆ ಲೈ ಆಗುತ್ತೆ. ಸೊ ನಾವೆಂತ ಮಾಡುವ? ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಪಾರ್ಟ್ ಏನಿದೆ? 6 ಇದೆ. ಸೊ 6th ಅಬ್ಸರ್ವೇಷನ್ ಪ್ಲಸ್ ಡೆಸಿಮಲ್ ಎಷ್ಟು ಇದೆ? 0.75 ಇದೆ. 0.75 ಇಂಟು 6 ಮತ್ತು 0.75 6.75 ಅಂತ ಬಂದಾಗ 6th ಮತ್ತು 7th ಮಧ್ಯೆ ಲೈ ಆಗೋದ್ರಿಂದ ಡಿಫ್ರೆನ್ಸ್ ತೊಗೊಳ್ಳುವ. ಸೊ 7th ಅಬ್ಸರ್ವೇಷನ್ ಮೈನಸ್ 6th ಅಬ್ಸರ್ವೇಷನ್. ದಿಸ್ ವಿಲ್ ಬಿ ಈಕ್ವಲ್ ಟು 6ನೇ ಅಬ್ಸರ್ವೇಷನ್ನು 1 2 3 4 5 6 6ನೇ ಅಬ್ಸರ್ವೇಷನ್ 20 20 ಪ್ಲಸ್ 0.75 ಇಂಟು 7th ಮೈನಸ್ 6th ಅಬ್ಸರ್ವೇಷನ್. 7th 38 ಇದೆ, 6th 20 ಇದೆ. ಸೊ 38 ಮೈನಸ್ 20. ದಿಸ್ ವಿಲ್ ಬಿ ಈಕ್ವಲ್ ಟು 20 ಪ್ಲಸ್ 0.75 ಇಂಟು 18. 0.75 ಇಂಟು 18 ಮಾಡಿದಾಗ 13.5 ಬಂತು. ಪ್ಲಸ್ 20 ಮಾಡಿದಲ್ಲಿ 33.5 ಬಂದಿದೆ. ಡನ್. ಅರ್ಥ ಆಯ್ತಲ್ವಾ? ಸೊ ದೇರ್ ಫೋರ್ ನಮ್ಮ Q1 ಆನ್ಸರ್ ಎಷ್ಟು ಬಂತಿಲ್ಲಿ? 11.25
ನಮ್ಮ Q2 ವ್ಯಾಲ್ಯೂ ಬಂದಿದ್ದು 16.5 ಬಂತು. ನಮ್ಮ Q3 ಆನ್ಸರ್ 33.5 ಬಂತು. ಡನ್ ಮಕ್ಕಳೇ, ವೆರಿ ವೆರಿ ಈಸಿ ಪ್ರೊಸೀಜರ್. ನಾವೆಂತ ಮಾಡಿದ್ದು, ಪ್ರೊಸೀಜರ್ ಇಸ್ ಸೇಮ್ ಆಸ್ ನಮ್ಮ ಮೀಡಿಯನ್. ಸೊ ಸ್ಟೆಪ್ 1 ಎಂತ ಮಾಡಿದ್ವಿ, ವಿ ಅರೇಂಜ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ಇಲ್ಲಿ ಕೊಟ್ಟಿರುವಂಥ ರಾ ಡೇಟಾದಲ್ಲಿ ಎಷ್ಟು ಅಬ್ಸರ್ವೇಷನ್ಸ್ ಇತ್ತು, 8 ಅಬ್ಸರ್ವೇಷನ್ಸ್ ಇತ್ತು. ನಮ್ಮ ರಾ ಡೇಟಾಗೆ ಕ್ವಾರ್ಟೈಲ್ಸ್ ಫಾರ್ಮುಲಾ ಏನಿದೆ ಮಕ್ಕಳೇ, I ಟೈಮ್ಸ್ n+1/4 ಅಬ್ಸರ್ವೇಷನ್ ಇದೆ. ನಾವು I ಇದ್ದಲ್ಲಿ 1 ಹಾಕಿದ್ವಿ, Q1 ಬಂತು, 2 ಹಾಕಿದ್ವಿ Q2, 3 ಹಾಕಿದ್ವಿ Q3 ವ್ಯಾಲ್ಯೂ ಬಂತು, Q3 ಥರ್ಡ್ ಕ್ವಾರ್ಟೈಲ್ ಬಂತು. ಈ ರೀತಿ ಬಂದಾಗ ಯಾವ ರೀತಿ ಮಾಡ್ಬೇಕು ಅರ್ಥ ಆಯ್ತಲ್ವಾ? ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ 2.25 ಅಬ್ಸರ್ವೇಷನ್ ಅಂತ ಬಂದಾಗ ಮಕ್ಕಳೇ, ಸೊ 2.25 ಅಬ್ಸರ್ವೇಷನ್ ಅನ್ನೋದೇನು, ಸೆಕೆಂಡ್ ಮತ್ತು ಥರ್ಡ್ ಮಧ್ಯೆ ಬರುತ್ತೆ ಅಂತ ಅರ್ಥ ಆಯಿತು. ಸೊ ಎಂತ ಮಾಡುವ, ಸೆಕೆಂಡ್ ವ್ಯಾಲ್ಯೂ ಇಂಟಿಗ್ರಲ್ ಪಾರ್ಟ್ ಏನಿದೆ 2 ಅಂತಿದೆ. ಸೊ ಸೆಕೆಂಡ್ ಅಬ್ಸರ್ವೇಷನ್ ಪ್ಲಸ್ ಡೆಸಿಮಲ್ ಏನು ಉಳಿತಿಲ್ಲಿ 0.25 ಉಳಿದಿದೆ. 0.25 ಇಂಟು 2.25 ಅಂದಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ಮಧ್ಯೆ ಬರೋದ್ರಿಂದ ಥರ್ಡ್ ಅಬ್ಸರ್ವೇಷನ್ ಮೈನಸ್ ಸೆಕೆಂಡ್ ಅಬ್ಸರ್ವೇಷನ್. ನಮ್ಮ ಡೇಟಾ ಅಸೆಂಡಿಂಗ್ ಆರ್ಡರಲ್ಲಿರೋಂಥ ಡೇಟಾನ ಎಷ್ಟನೇ ವ್ಯಾಲ್ಯೂ ಇದೆ ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅದೇ ರೀತಿ ಮತ್ತು Q2 ಮತ್ತು Q3 ಮಾಡಿದ್ದೀವಿ. ಹೋಪ್ ನಿಮಗೆ ಸರಿಯಾಗಿ ಅರ್ಥ ಆಗಿದೆ. ಓಕೆ, ನನ್ನೊಟ್ಟಿಗೆ ನೀವು ಸಾಲ್ವ್ ಮಾಡಿ. ಓಕೆನಾ? ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಅಡ್ರೆಸ್ ಮಾಡ್ತೀನಿ. ಓಕೆನಾ? ಫೈನ್. ಓಕೆ, ಇಲ್ಲಿ ಒಂದು ಡೇಟಾ ಕೊಟ್ಟಿದ್ದಾರೆ. ಡೇಟಾ ಕೊಟ್ಟು ಮತ್ತೊಮ್ಮೆ ಇಟ್ ಈಸ್ ರಾ ಡೇಟಾ, ಓಕೆ, ಅಥವಾ ಅನ್ಗ್ರೂಪ್ಡ್ ಡೇಟಾ ಆಗಿದೆ. ಲೋವರ್ ಕ್ವಾರ್ಟೈಲ್ ಕಂಡು ಹಿಡೀರಿ, ಥರ್ಡ್ ಡಿಸೈಲ್ ಕಂಡು ಹಿಡೀರಿ, 45th ಪರ್ಸೆಂಟೈಲ್ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಓಕೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಲೋವರ್ ಕ್ವಾರ್ಟೈಲ್ ಅಂದರೆ ಯಾವ ಕ್ವಾರ್ಟೈಲು? ಲೋವರ್ ಕ್ವಾರ್ಟೈಲ್ ಇಸ್ ನಥಿಂಗ್ ಬಟ್ ನಮ್ಮ Q1. ಅಪ್ಪರ್ ಕ್ವಾರ್ಟೈಲ್ ಏನಾಗುತ್ತೆ Q3. ಲೋವರ್ ಕೇಳಿರೋದಕ್ಕೆ ನಾವು Q1 ಮಾಡಬೇಕು. ಥರ್ಡ್ ಡಿಸೈಲ್ ಅಂದರೆ D3. 45th ಪರ್ಸೆಂಟೈಲ್ P45. ಈ ಮೂರನ್ನು ನಾವು ಕಂಪ್ಯೂಟ್ ಮಾಡಬೇಕು. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡುವ. ಸ್ಟೆಪ್ 1, ನಮ್ಮ ರಾ ಡೇಟಾ ಏನಿದೆ ಇದನ್ನು ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡುವ. ಓಕೆ, ಚೆಕ್ ಮಾಡೋದಾದರೆ ಕೊಟ್ಟಿರುವಂಥ ರಾ ಡೇಟಾದಲ್ಲಿ ಚಿಕ್ಕ ವ್ಯಾಲ್ಯೂ ಫಸ್ಟ್ 11 ಇದೆ. ಸೊ 11, ಅದಾದಮೇಲೆ ನೆಕ್ಸ್ಟ್ 12 ಇದೆ. ಸೊ 11 ಆಯಿತು, ನೆಕ್ಸ್ಟ್ 12 ಇದೆ. ಓಕೆ, ಆಫ್ಟರ್ 12 ನಮಗಿಲ್ಲಿ 14 ಇದೆ, ಆಮೇಲೆ 18 ಇದೆ. 14, 18 ಆದಮೇಲೆ ನೆಕ್ಸ್ಟ್ ಏನಿದೆ 22, 26. ಎಸ್, 22, 26. ಅದಾದಮೇಲೆ ನೆಕ್ಸ್ಟ್ ಚಿಕ್ಕ ವ್ಯಾಲ್ಯೂ 30, 32, 30, 32. ಅದಾದಮೇಲೆ 35, 41. ಡನ್. ಓಕೆನಾ? ಸೊ ವಿ ಹ್ಯಾವ್ ಅರೇಂಜ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ಎಷ್ಟು ವ್ಯಾಲ್ಯೂಸ್ ಇದೆ? 1, 2, 3, 4, 5, 6, 7, 8, 9, 10. ಓಕೆ, n = 10 ವ್ಯಾಲ್ಯೂಸ್ ಇದೆ. ಡನ್. ಈಗ ನಾವು ಫಸ್ಟ್ ಎಂತ ಕಂಡು ಹಿಡಿಬೇಕು? ಲೋವರ್ ಕ್ವಾರ್ಟೈಲ್ Q1 ಕಂಡು ಹಿಡಿಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಸೊ Q1 ವಿಲ್ ಬಿ ಈಕ್ವಲ್ ಟು 1 ಟೈಮ್ಸ್ n+1/4th ಅಬ್ಸರ್ವೇಷನ್. This will be equal to 1 times 10+1/4th observation. So 10+1 ಎಷ್ಟಾಗುತ್ತೆ? 11 ಆಗುತ್ತೆ. 11/4 ಏನಾಗುತ್ತೆ? 11/4 is 2.75th observation. ಈಗ ಸೇಮ್ ಪ್ರೊಸೀಜರ್ ಫಾಲೋ ಮಾಡುವ. 2.75th ಅಬ್ಸರ್ವೇಷನ್ ಹೇಗೆ ಸಾಲ್ವ್ ಮಾಡೋದು? ಸೆಕೆಂಡ್ ಅಬ್ಸರ್ವೇಷನ್ ಪ್ಲಸ್ ಡೆಸಿಮಲ್ ಪಾಯಿಂಟ್ ಎಷ್ಟಿದೆ ಮಕ್ಕಳೇ? 0.75 ಇದೆ. ಸೊ 0.75 ಇಂಟು 2.75 ಅನ್ನೋದು ಯಾವ ಎರಡು ಅಬ್ಸರ್ವೇಷನ್ ಮಧ್ಯೆ ಲೈ ಆಗ್ತಾ ಇದೆ? ಸೆಕೆಂಡ್ ಆ್ಯಂಡ್ ಥರ್ಡ್ ಮಧ್ಯೆ. ಸೊ ಹಾಗಾಗಿ ಅದರ ಡಿಫ್ರೆನ್ಸನ್ನು ನಾವು ತೊಗೊಂಡಲ್ಲಿ. ಸೊ ಥರ್ಡ್ ಅಬ್ಸರ್ವೇಷನ್ ಮೈನಸ್
ಸೆಕೆಂಡ್ ಅಬ್ಸರ್ವೇಷನ್. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡುವ. ಸೆಕೆಂಡ್ ಅಬ್ಸರ್ವೇಷನ್ ಏನಿದೆ 12 ಇದೆ. ಸೊ 12 ಪ್ಲಸ್ 0.75 ಇಂಟು ಥರ್ಡ್ ವ್ಯಾಲ್ಯೂ ಎಷ್ಟಿದೆ 14 ಇದೆ, ಸೆಕೆಂಡ್ 12 ಇದೆ. 14 ಮೈನಸ್ 12 ಏನಾಗುತ್ತೆ, 14 ಮೈನಸ್ 12 ಇಸ್ 2 ಆಯಿತು. ಸೊ 2 ಇಂಟು 0.75 ಮಾಡಿದಲ್ಲಿ 1.5 ಬಂತು, ಪ್ಲಸ್ 12 ಮಾಡಿದಲ್ಲಿ 13.5. ಸೊ ವಿ ಗಾಟ್ ನಮ್ಮ Q1. ಸಿಂಪಲ್ ಅಲ್ವಾ ಮಕ್ಕಳೇ? ಈಗ ನೆಕ್ಸ್ಟ್ ಎಂತ ಮಾಡಬೇಕು, ಥರ್ಡ್ ಡಿಸೈಲ್ ಮಾಡಬೇಕು. ಥರ್ಡ್ ಡಿಸೈಲ್ ಫಾರ್ಮುಲಾ ಏನಾಗುತ್ತೆ, ನಮ್ಮ D3 ಈಸ್ ಈಕ್ವಲ್ ಟು 3 ಟೈಮ್ಸ್ n+1 ಡಿವೈಡೆಡ್ ಬೈ ಕ್ವಾರ್ಟೈಲ್ಸ್ಗೆ ಬೈ 4 ಮಾಡ್ತಾ ಇದೆ. ಡಿ ಸೈಲ್ಸ್ಗೆ ಏನು ಮಾಡಬೇಕು, ಬೈ 10 ಮಾಡಬೇಕು. ಯಾಕಂದರೆ ಡಿ ಸೈಲ್ಸ್ ಏನು ಮಾಡ್ತಾ ಇದೆ, ಡೇಟಾನ 10 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಬೈ 10th ಅಬ್ಸರ್ವೇಷನ್. ಈಗ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ 3 ಟೈಮ್ಸ್ 10 ಪ್ಲಸ್ 1 ಏನಾಗುತ್ತೆ, ಡೈರೆಕ್ಟಾಗಿ ಮಾಡ್ತೀನಿ 11 ಬೈ 10th ಅಬ್ಸರ್ವೇಷನ್ ಅಲ್ವಾ ಮಕ್ಕಳೇ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 11 3 33 ಬೈ 10 ಮಾಡಿದ್ರೆ 3.3 ಬಂತು. ಸೊ ಇಟ್ ವಿಲ್ ಬಿ 3.3 ಅಬ್ಸರ್ವೇಷನ್. ಸೊ ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಲೆಟ್ಸ್ ಸ್ಟಿಕ್ ಆನ್ ಟು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಕ್ಕಳೇ. ಏನು ಪ್ರೊಸೀಜರ್ ಇದೆ ಅದನ್ನೇ ಮಾಡುವ. ಸೊ ದಿಸ್ ವಿಲ್ ಬಿ ಥರ್ಡ್ ಅಬ್ಸರ್ವೇಷನ್ ಪ್ಲಸ್ 0.3 ನಮ್ಮ ಫ್ರ್ಯಾಕ್ಷನಲ್ ಡೆಸಿಮಲ್ ವ್ಯಾಲ್ಯೂ ಆಗಿದೆ, ಇಂಟು 3.3 ಅನ್ನೋದು ಯಾವ ಎರಡು ವ್ಯಾಲ್ಯೂ ಮಧ್ಯೆ ಲೈ ಆಗುತ್ತೆ, ಥರ್ಡ್ ಮತ್ತು ಫೋರ್ತ್ ವ್ಯಾಲ್ಯೂ ಮಧ್ಯೆ ಲೈ ಆಗುತ್ತೆ. ಸೊ ದಿಸ್ ವಿಲ್ ಬಿ ಫೋರ್ತ್ ಅಬ್ಸರ್ವೇಷನ್ ಮೈನಸ್ ಥರ್ಡ್ ಅಬ್ಸರ್ವೇಷನ್. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ಥರ್ಡ್ ಅಬ್ಸರ್ವೇಷನ್ ಏನಿದೆ 14 ಇದೆ, ಪ್ಲಸ್ 0.3 ಇಂಟು, ಸೊ ಫೋರ್ತ್ ಮೈನಸ್ ಥರ್ಡ್, ಫೋರ್ತ್ ಅಬ್ಸರ್ವೇಷನ್ 18 ಇದೆ, 18 ಮೈನಸ್ 14. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಲ್ಲಿ 18 ಮೈನಸ್ 14 ಇಸ್ 4 ಇಂಟು 0.3 1.2 ಆಗುತ್ತೆ, ಪ್ಲಸ್ 14 ಮಾಡಿದಲ್ಲಿ ನಮಗೆ 15.2 ಬಂತು. ಡನ್. ನಮ್ಮ ಥರ್ಡ್ ಡಿಸೈಲ್ ಕೂಡ ಬಂತು. ಪ್ರೊಸೀಜರ್ ಏನು ಮಕ್ಕಳು, ಆಲ್ಮೋಸ್ಟ್ ಎಲ್ಲನೂ ಸೇಮೇ. ನಾವು ಫಾರ್ಮುಲಾಸ್ನ ಸರಿಯಾಗಿ ನೆನ್ಪಿಟ್ಕೊಂಡಲ್ಲೇ ಮುಗೀತು. ಓಕೆನಾ? ಈಗ ಅದೇ ರೀತಿ 45th ಪರ್ಸೆಂಟೈಲ್ ಹೇಗೆ ಮಾಡುವ, 45th ಪರ್ಸೆಂಟೈಲ್ ಅಂತ ಬಂದಾಗ P45 ವಿಚ್ ವಿಲ್ ಬಿ ಈಕ್ವಲ್ ಟು, ನನ್ನೊಟ್ಟಿಗೆ ನೀವು ಮಾಡಿ. ಸೊ ಹೇಗೆ ಬರೀಬೇಕು, 45th 5 45 ಟೈಮ್ಸ್ n+1 ಬೈ ಡಿವೈಡೆಡ್ ಬೈ ಏನು ಮಾಡಬೇಕೀಗ 100 ಮಾಡಬೇಕು. 100th ಅಬ್ಸರ್ವೇಷನ್. This will be equal to, so 45 into n+1, n 10 ಇದೆ, n+1 11 ಆಯಿತು, by 100th observation. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ ಏನು ಬರ್ತಾ ಇದೆ ಮಕ್ಕಳೇ, 45 ಇಂಟು 11 495 ಬೈ 100 4.95th ಅಬ್ಸರ್ವೇಷನ್ ಬಂತು. ಕರೆಕ್ಟಾ ಮಕ್ಕಳೇ? ನಿಮಗೂ ಸೇಮ್ ಬರ್ತಾ ಇದೆಯಾ? ಓಕೆ, ಇಫ್ ಯು ಸಿ 4.95th ಅಬ್ಸರ್ವೇಷನ್. ಮತ್ತೆ ಲೆಟ್ಸ್ ಡೂ ದ ಸೇಮ್ ಪ್ರೊಸೀಜರ್. ಹೇಗೆ ಬರಿತೀವಿ 4.95ನ? ಇಟ್ ಈಸ್ ಫೋರ್ತ್ ಅಬ್ಸರ್ವೇಷನ್ ಪ್ಲಸ್ ನಮ್ಮ ಡೆಸಿಮಲ್ ವ್ಯಾಲ್ಯೂ ಏನಿದೆ ಮಕ್ಕಳೇ 0.95 ಉಳಿದಿದೆ. ಸೊ 0.95 4.95 ಅನ್ನೋದು ಯಾವ ಎರಡು ವ್ಯಾಲ್ಯೂ ಮಧ್ಯೆ ಬಂದಂಗೆ ಆಯಿತು, 4th ಮತ್ತು 5th ಮಧ್ಯೆ. ಅದರ ಡಿಫರೆನ್ಸನ್ನು ತಗೊಳ್ಳುವ. ದಟ್ ವಿಲ್ ಬಿ 5th ಅಬ್ಸರ್ವೇಷನ್ ಮೈನಸ್ 4th ಅಬ್ಸರ್ವೇಷನ್. ದಟ್ ವಿಲ್ ಬಿ ಈಕ್ವಲ್ ಟು ನಮ್ಮ 4ನೇ ಅಬ್ಸರ್ವೇಷನ್ ಏನಿದೆ 18 ಇದೆ. ಸೊ 18 ಪ್ಲಸ್ 0.95 ಇಂಟು 5th ಮೈನಸ್ 4th 22 ಮೈನಸ್ 18. ಸೊ 22 ಮೈನಸ್ 18 ಏನಾಗುತ್ತೆ 4 ಆಗುತ್ತೆ. 4 ಇಂಟು 0.95 ಮಾಡಿದಲ್ಲಿ 3.8 ಬಂತು, ಪ್ಲಸ್ 18 ಮಾಡಿದಲ್ಲಿ 21.8 ಬರ್ತಾ ಇದೆ. ಡನ್. ಈ ರೀತಿ ನಾವು ನಮ್ಮ ಅನ್ಗ್ರೂಪ್ ಡೇಟಾಗೆ ಕ್ವಾರ್ಟೈಲ್ಸ್, ಡಿಸೈಲ್ಸ್ ಮತ್ತು ಪರ್ಸೆಂಟೈಲ್ಸ್ನ ಕಂಡು ಹಿಡಿಬೋದು.
ಅರ್ಥ ಆಗಿದೆಯಲ್ವ ಮಕ್ಕಳೇ? ನಾನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ನನ್ನೊಟ್ಟಿಗೆ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಓಕೆನಾ? ಅರ್ಥ ಆಗಿದೆಯಲ್ವ ಪ್ರೊಸೀಜರ್ ಯಾವ ರೀತಿ ಅಂತ ಈಗ 2 ಲೆಕ್ಕದಲ್ಲಿ? ಫೈನ್. ಈಗ ಓಕೆ, ಕ್ಯಾಲ್ಕುಲೇಟ್ ದ ಫಸ್ಟ್ ಕ್ವಾರ್ಟೈಲ್ ಆ್ಯಂಡ್ ದ 6th decile ಫ್ರಮ್ ದ ಫಾಲೋವಿಂಗ್ ಡೇಟಾ. ಈಗ ನಾವು ಕೊಟ್ಟಿರೋಂಥ ಈ ಡೇಟಾನ ನಾವು ಅಬ್ಸರ್ವ್ ಮಾಡೋದಾರೆ ಮಕ್ಕಳೇ. ಯಾವ ರೀತಿ ಡೇಟಾ ಇದು? ದಿಸ್ ಈಸ್ ನಮ್ಮ ಡಿಸ್ಕ್ರೀಟ್ ಡೇಟಾ ಅಲ್ವಾ ಮಕ್ಕಳೇ? ಡಿಸ್ಕ್ರೀಟ್ ಡೇಟಾ ಇದ್ದಾಗ ನಾವೆಂತ ಮಾಡಬೇಕು? ಸ್ಟೆಪ್ 1 LCF ಕಂಡು ಹಿಡಿಬೇಕು. ಡಿಸ್ಕ್ರೀಟ್ ಇರಲಿ ಅಥವಾ ಕಂಟಿನ್ಯೂಸ್ ಡೇಟಾ ಇರಲಿ, ನಮಗೆ ಇಂಪಾರ್ಟೆಂಟ್ ಏನು? ಸ್ಟೆಪ್ 1 LCF. ಸೊ ಸ್ಟೆಪ್ 1 ನಾವು ಕೊಟ್ಟಿರೋ ಡೇಟಾನ ನೀಟಾಗಿ ಬರ್ಕೊಳ್ಳುವ. ಸೊ ಎಕ್ಸ್ ಕಾಲಮ್ ಏನಿದೆ 58 ಇಂದ 66ವರೆಗೂ ಇದೆ. ಸೊ ಲೆಟ್ ಮಿ ರೈಟ್ ಇಟ್ ಫಾರ್ ಯು. ಸೊ 58, 59, 60, 61, 62, 63, 64, 65, 66 ಇದು ನಮ್ಮ ಎಕ್ಸ್ ವ್ಯಾಲ್ಯೂಸ್ ಆಗಿತ್ತು. ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ? 2, 3, 6, 15, 10, 5, ಅದಾದಮೇಲೆ 4, 3, 2. ಓಕೆ, ಇದು ನಮ್ಗೆ ಕೊಟ್ಟಿದ್ದಂಥ ಇನ್ಫಾರ್ಮೇಷನ್. ನಾ ಹೇಳ್ದಂಗೆ ಸ್ಟೆಪ್ 1 ಎಂತ ಮಾಡುವ ಮಕ್ಕಳೇ? LCF ಕಂಡು ಹಿಡಿಯುವ. ಹೌ ಟು ಫೈಂಡ್ LCF? ನಮ್ಮ ಫಸ್ಟ್ ಫ್ರೀಕ್ವೆನ್ಸಿ 2 ಆಸ್ ಇಟ್ ಈಸ್ ಬರೆಯುವ. 2 + 3 5, 5 + 6 11, 11 + 15 26, 26 + 10 36, 36 + 5 41, 41 + 4 45, 45 + 3 48, 48 + 2 50. ಸೊ ಹಾಗಾಗಿ ನಮ್ಮ ಫ್ರೀಕ್ವೆನ್ಸಿ ಕೌಂಟ್ ಏನಿರಬೇಕು? ಇಟ್ ವಿಲ್ ಬಿ 50 ಆಯಿತು. ಸೊ ಸ್ಟೆಪ್ 1 ಮುಗಿಸಿದ್ವಿ. ನಮ್ಮ ಡಿಸ್ಕ್ರೀಟ್ ಡೇಟಾಗೆ ಫಾರ್ಮುಲಾ ಸೇಮ್ ಮಕ್ಕಳೇ, ಆದರೆ ಸ್ಮಾಲ್ ಎನ್ ಬದಲು ನಾವೆಂತ ಮಾಡಬೇಕು? ಕ್ಯಾಪಿಟಲ್ ಎನ್ ಮಾಡಬೇಕು. ನಮ್ಗೆ ಇಲ್ಲಿ ಕೇಳಿರೋದು ಮತ್ತೊಮ್ಮೆ ಫಸ್ಟ್ ಕ್ವಾರ್ಟೈಲ್ ಕೇಳಿದ್ದಾರೆ. ಫಸ್ಟ್ ಕ್ವಾರ್ಟೈಲ್ ಅಂದರೆ Q1 ಆಯಿತು. 6th decile ಕೇಳಿದ್ದಾರೆ. ಸೊ D6 ಆಯಿತು. ಕರೆಕ್ಟಾ ಮಕ್ಕಳೇ? ಈ 2 ವ್ಯಾಲ್ಯೂನ ಕಂಡು ಹಿಡಿಬೇಕು ಮಕ್ಕಳೇ. ಈಗ ನಾವು LCF ಕಂಡು ಹಿಡಿದಾಗಿದೆ. ಈಗ ನಾವೆಂತ ಕಂಡು ಹಿಡಿಬೇಕು? ಫಸ್ಟ್ ಕ್ವಾರ್ಟೈಲ್ ಕಂಡು ಹಿಡಿಬೇಕು. ಡಿಸ್ಕ್ರೀಟ್ ಡೇಟಾಗೆ ನಮ್ಮ ಕ್ವಾರ್ಟೈಲ್ಸ್ ಫಾರ್ಮುಲಾ ಏನಾಗುತ್ತೆ? ಸೊ Q1 ವಿಲ್ ಬಿ ಈಕ್ವಲ್ ಟು 1 ಟೈಮ್ಸ್ 5ದಲ್ಲಿ 1 n + 1 ಬೈ 4th ಅಬ್ಸರ್ವೇಷನ್ ಅಲ್ವಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 ಟೈಮ್ಸ್ 50 + 1 by 4th observation. This will be equal to 50 + 1 ಎಷ್ಟಾಗುತ್ತೆ ಮಕ್ಕಳೇ? 51 ಆಗುತ್ತೆ. 51 ಡಿವೈಡೆಡ್ ಬೈ 4 ಏನಾಗುತ್ತೆ? 12.75th ಅಬ್ಸರ್ವೇಷನ್. ಮಕ್ಕಳೇ, ಒನ್ ಆಫ್ ದ ಕಾಮನ್ ಮಿಸ್ಟೇಕ್ ಏನು ಮಾಡ್ತೀರಿ? ನಾನು ಅಬ್ಸರ್ವ್ ಮಾಡಿರೋಂಥದ್ದು ಈ ಅಬ್ಸರ್ವೇಷನ್ ಅಂತ ಬರೆಯೋದನ್ನು ಮರ್ತು ಬಿಡ್ತಾರೆ ಮಕ್ಕಳು. ಏನು ಮಾಡ್ತಾರೆ? 12.75 ಅಂತ Q1 ವ್ಯಾಲ್ಯೂ 12.75 ಅಂತ ಬರೆದುಬಿಡ್ತಾರೆ. ದಟ್ಸ್ ರಾಂಗ್. Q1 ವ್ಯಾಲ್ಯೂ ಏನಾಗ್ತಾಯಿದೆ ಇಲ್ಲಿ? 12.75th ಅಬ್ಸರ್ವೇಷನ್ ಅಂತ ಹೇಳ್ತಾ ಇದೆ. ನಾವೇನು ಮಾಡಬೇಕೀಗ? ಈ 12.75 ಅನ್ನೋದು LCF ಅಲ್ಲಿ ಎಲ್ಲಿ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಇಫ್ ವಿ ಅಬ್ಸರ್ವ್, ಫಸ್ಟ್ 2 ಅಬ್ಸರ್ವೇಷನ್ಸ್ ಇಲ್ಲಿದೆ, 3rd ಇಂದ 5th ಇಲ್ಲಿ ಬರುತ್ತೆ, 6th ಇಂದ 11th ಇಲ್ಲಿ, ಫ್ರಮ್ 12 to 26 ಇಲ್ಲಿ. ಸೊ 12.75 ಅನ್ನೋದು ಇಲ್ಲಿ ಲೈ ಆಗ್ತಾಯಿದೆ. ಆಫ್ಟರ್ 11 ಬಿಫೋರ್ 26 ಅಲ್ವಾ 12.75 ಅಂತ ಬರೋದು. ಸೊ ಇದೇನಾಗುತ್ತೆ? ನಮ್ಮ Q1 ರೆಸ್ಪೆಕ್ಟಿವ್ ವ್ಯಾಲ್ಯೂಗೆ ಬಂತು. ಸೊ ಇಫ್ ಯು ಅಬ್ಸರ್ವ್, ವಾಟ್ ಈಸ್ ದ ರೆಸ್ಪೆಕ್ಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಮಕ್ಕಳೇ? ಇಟ್ ಈಸ್ 61. Therefore Q1 is equal to 61. Done. 12.75 ಅಂತ ಬರ್ದು ಅಲ್ಲಿಗೆ ಬಿಡಬೇಡಿ, ಅದು ತಪ್ಪಾಗತ್ತೆ. ಇಟ್ ಈಸ್ 12.75th ಅಬ್ಸರ್ವೇಷನ್. LCF ಅಲ್ಲಿ ಚೆಕ್ ಮಾಡುವ ಎಲ್ಲೆಲ್ಲ ಆಗುತ್ತಂತೆ. ಇಟ್ಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ? ಕ್ವಾರ್ಟೈಲ್ಸ್ ಆಗುತ್ತೆ. ಓಕೆ, ಅದೇ ರೀತಿ ಈಗ ನಾವೇನು ಕಂಡು ಹಿಡಿಬೇಕು? 6th decile ಕಂಡು ಹಿಡಿಬೇಕು. ಸೊ D6 ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ? 5ದಲ್ಲಿ 6. ಸೊ 6 ಟೈಮ್ಸ್ n + 1 divided by 10th observation. That will be equal to, if we substitute the values, 6 times 50 + 1
divided by 10th observation. ಅಲ್ವಾ ಮಕ್ಕಳೇ? ಈಗ ಇಫ್ ವಿ ಸಿಂಪ್ಲಿಫೈ 50 + 1 51 ಆಯಿತು, ಇಂಟು 6 ಮಾಡಿದಲ್ಲಿ 306 ಡಿವೈಡೆಡ್ ಬೈ 10 ಮಾಡಿದಲ್ಲಿ 30.6 ಅಬ್ಸರ್ವೇಷನ್ ಆಯಿತು. ದಿಸ್ ಈಸ್ ಈಕ್ವಲ್ ಟು 30.6 ಅಬ್ಸರ್ವೇಷನ್. ಈಗ 30.6 ಅಬ್ಸರ್ವೇಷನ್ ಆದಲ್ಲಿ 30.6 ಎಲ್ಲ ಆಗುತ್ತೆ, ಆಫ್ಟರ್ 26 ಬರುತ್ತೆ, ಬಿಫೋರ್ 36 ಬರುತ್ತೆ. ಇಫ್ ವಿ ಮಾರ್ಕ್ ದಿಸ್ ಕ್ಲಾಸ್, ಇದು ನಮ್ಮ D6 ಕ್ಲಾಸ್ ಆಯಿತು. ಇದರಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ಮಕ್ಕಳೇ? 62 ಇದೆ. ಡನ್. ಅರ್ಥ ಆಯ್ತಲ್ವಾ? ವೆರಿ ವೆರಿ ಈಸಿ. ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ ಮಕ್ಕಳೇ, ನಾನು ಫಾರ್ ದ ಸೇಮ್ ಕ್ವೆಶನ್ ನಿಮಗೆ 2 ಹೋಮ್ವರ್ಕ್ ಕೊಡ್ತೀನಿ. ನೀವೇನು ಮಾಡಬೇಕು? ಕಂಟಿನ್ಯೂಯೇಷನ್ ಆಗಿ ಸ್ವಲ್ಪ ಜಾಗ ಬಿಟ್ಟಿರಿ ಅಥವಾ ಪಾಸ್ ಮಾಡಿ ಅದಕ್ಕೆ ಕಮೆಂಟ್ ಮಾಡಿ ಮುಂದೆ ಕ್ವೆಶನ್ನ ಸಾಲ್ವ್ ಮಾಡಿ ನೀವು. ಓಕೆನಾ? ಎಂತ ಮಾಡಬೇಕು ನೀವು? ಇಲ್ಲಿ Q1 ಮತ್ತು D6 ಮಾಡಿದ್ವಿ. ನೀವೇನು ಮಾಡಬೇಕು ಅಂದರೆ Q3 ಮತ್ತು ಆನ್ ದ ಸೇಮ್ ಲೈನ್ಸ್ P90ನ ಸಾಲ್ವ್ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ? ತುಂಬಾ ಈಸಿ. ಸೊ Q3ಗೆ ಏನಾಗುತ್ತೆ? 3 times n+1/4 ಅಬ್ಸರ್ವೇಷನ್. ನಮ್ಮ P90ಗೆ 90 × n+1/100th ಅಬ್ಸರ್ವೇಷನ್ ಆಗುತ್ತೆ. ಇದೇ ರೀತಿ ಚೆಕ್ ಮಾಡಿ ಎಲ್ಲೆಲ್ಲ ಆಗುತ್ತೆ, ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಆಗುತ್ತೆ. ಓಕೆ ಓಕೆ ಇದಂತೂ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಇನ್ನೂ ತುಂಬಾ ಈಸಿ ಮಕ್ಕಳು. ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಏನು ಕೇಳಿದರೆ ಕ್ಯಾಲ್ಕುಲೇಟ್ Q2 D3 ಮತ್ತು P20 ಅಂತ ಕೇಳಿದ್ದಾರೆ ಅಲ್ವಾ? ಸೊ ಇಫ್ ವಿ ಅಬ್ಸರ್ವ್ ಫಸ್ಟ್ ನಮ್ಮ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸೀಸ್ ಬರ್ಕೊಡುವ. ಸೊ ಕ್ಲಾಸ್ ಇಂಟರ್ವಲ್ 0 to 5, 5 to 10, 10 to 15, 15 to 20, 20 to 25. ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಏನಿದೆ? ಸೊ 7, 18, 25, 30, 20. ಓಕೆನಾ? ಸೊ ಮಕ್ಕಳೇ, ಸ್ಟೆಪ್ 1 ನಾವೆಂತ ಕ್ಯಾಲ್ಕುಲೇಟ್ ಮಾಡಬೇಕು? LCF ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಟೆಪ್ 1 LCF ಮಾಡಿದಲ್ಲಿ ನಮಗೇನು ಬರುತ್ತೆ? ಫಸ್ಟ್ ಫ್ರೀಕ್ವೆನ್ಸಿ 7 ಆ್ಯಸ್ ಇಟ್ ಈಸ್. 7 + 18 25, 25 + 25 50, 50 + 30 80, 80 + 20 100. ಹಾಗಾಗಿ ನಮ್ಮ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಿರುತ್ತೆ? 100 ಇರುತ್ತೆ. ಓಕೆನಾ ಮಕ್ಕಳೇ? ವೆರಿ ವೆರಿ ಸಿಂಪಲ್. ಓಕೆ, ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋದು Q2. ಸೊ Q2ಗೆ ನಾವೆಂತ ಮಾಡುವ? ನಿಮ್ಮ ರೆಫರೆನ್ಸಿಗೆ ಬರ್ತೀನಿ. ಫಾರ್ Q2 ಏನು ಕಂಡು ಹಿಡೀರಿ? 2 times n/4 ಮಾಡಿ. ಯಾಕೆ? n/4 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ಕ್ವಾರ್ಟೈಲ್ಸಿಗೆ. I ವ್ಯಾಲ್ಯೂ ಏನಾಯಿತು? 2 ಆಯಿತು. ಸೊ 2 times n/4 ಮಾಡಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2 × 100 ಡಿವೈಡೆಡ್ ಬೈ 4. ಎಷ್ಟಾಗತ್ತೆ? 200 ಡಿವೈಡೆಡ್ ಬೈ 4 50 ಆಯಿತು. ಓಕೆ, ಅದೇ ರೀತಿ ನಮ್ಮ D3ಗೆ ಏನು ಮಾಡಬೇಕು? ಫಾರ್ D3 ಏನು ಕ್ಯಾಲ್ಕುಲೇಟ್ ಮಾಡಬೇಕು? 3 times n/10. ದಿಸ್ ವಿಲ್ ಬಿ ಈಕ್ವಲ್ ಟು 3 × 100 ಡಿವೈಡೆಡ್ ಬೈ 10. 300/10 ಏನಾಗುತ್ತೆ? 30 ಆಗುತ್ತೆ. ಅದೇ ರೀತಿ P20 ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ P20 ನಾವೆಂತ ಮಾಡಬೇಕು? 20 times n/100 ವಿಚ್ ವಿಲ್ ಬಿ ಈಕ್ವಲ್ ಟು 20 × 100/100. 100 ಕ್ಯಾನ್ಸಲ್ ಆದರೆ ಎಷ್ಟು ಬಂತು? 20 ಬಂತು. ಡನ್. ಸಿಂಪಲ್ ಪ್ರೊಸೀಜರ್. ನಾವೆಂತ ಮಾಡಿದ್ದು? Q2ಗೆ 2n/4 ಕ್ಯಾಲ್ಕುಲೇಟ್ ಮಾಡಿದ್ವಿ. D3ಗೆ 3 times n/10, P20ಗೆ 20 times n/100 ಮಾಡಿದ್ವಿ. ಈ ಕ್ಯಾಲ್ಕುಲೇಷನಿಂದ ನಾವು ನೆಕ್ಸ್ಟ್ ಎಂತ ಮಾಡ್ತಾ ಇದ್ದೀವಿ? ನಮ್ಮ Q2, D3 ಮತ್ತು P20 ಕ್ಲಾಸ್ ಎಲ್ಲಿ ಲೈ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ Q2 ವ್ಯಾಲ್ಯೂ 50 ಬಂದಿದೆ.
ಏನು ಮಾಡಬೇಕು, ಎಲ್ ಸಿ ಎಫಲ್ಲಿ ಚೆಕ್ ಮಾಡಬೇಕು. ವೇರ್ ಡಸ್ 50 ಕಮ್ಸ್ ಇನ್ ದ ಎಲ್ ಸಿ ಎಫ್, ಇಲ್ಲಿ ಬರುತ್ತೆ. ಸೊ ಜಸ್ಟ್ ಮಾರ್ಕೆಟ್. ಇದೇನಾಯಿತು, Q2 ಕ್ಲಾಸ್ ಆಯಿತು. ನಮ್ಮ D3 ಏನು ಬಂದಿದೆ, 30 ಬಂದಿದೆ. 30 ಎಲ್ಲಿ ಬರುತ್ತೆ, ಆಫ್ಟರ್ 25 ಬಿಫೋರ್ 50. ಸೊ ದಿಸ್ ಈಸ್ ಆಲ್ಸೋ ನಮ್ಮ D3 ಕ್ಲಾಸ್ ಆಯಿತು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ P20 ಎಷ್ಟು ಬಂದಿದೆ, 20 ಎಲ್ಲಿ ಲೈ ಆಗುತ್ತೆ, ಎಲ್ ಸಿ ಎಫ್ ಅಲ್ಲಿ ಆಫ್ಟರ್ 7 ಬಿಫೋರ್ 25 ಇಲ್ಲಿ ಲೈ ಆಗುತ್ತೆ. ಸೊ ದಿಸ್ ಈಸ್ P20 ಕ್ಲಾಸ್ ಆಯಿತು. ಸೊ 50 ಇಲ್ಲಿ ಲೈ ಆಗ್ತಾಯಿತ್ತು, ನಮ್ಮ Q2 ಕ್ಲಾಸ್ ಆಯಿತು. D3ಗೆ 30 ಕೂಡ ಇಲ್ಲೇ ಲೈ ಆಗುತ್ತೆ. ಸೊ D3 ಕ್ಲಾಸ್ ಕೂಡ ಸೇಮ್ ಆಯಿತು. ಈಗ ನಮ್ಮ Q2 ಫಾರ್ಮುಲಾ ಏನಾಗುತ್ತೆ ಮಕ್ಕಳೇ, Q2 ಈಸ್ ಈಕ್ವಲ್ ಟು L ಪ್ಲಸ್ 2n/4 ಮೈನಸ್ CF/F ಇಂಟು C. ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಮ Q2 ಕ್ಲಾಸಲ್ಲಿ ಲೋವರ್ ಲಿಮಿಟ್ ಏನಿದೆ, 10 ಇದೆ. ಓಕೆ, ಸೊ Q2 ಈಸ್ ಈಕ್ವಲ್ ಟು 10 ಪ್ಲಸ್ 2n/4 ಎಷ್ಟು ಬಂದಿದೆ, 50 ಮೈನಸ್ ನಮ್ಮ ಮೀಡಿಯನ್ ಪ್ರೊಸೀಜರ್ ಥರಾನೇ ಇಲ್ಲೇನು ಮಾಡಬೇಕು, Q2 ಕ್ಲಾಸಿಗೆ ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ, 25 ಇದೆ. ಇದು ನಮ್ಮ Q2 ಕ್ಲಾಸ್. ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು, 25. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವ, 25 ಡಿವೈಡೆಡ್ ಬೈ ನಮ್ಮ Q2 ಕ್ಲಾಸ್ನ ಫ್ರೀಕ್ವೆನ್ಸಿ ಎಷ್ಟಿದೆ, 25 ಇದೆ, ಇಂಟು ವಿಡ್ತ್ ಆಫ್ ದ ಕ್ಲಾಸ್ ಎಷ್ಟಿದೆ, 10 to 15. ವಿಡ್ತ್ ಇಸ್ 5 ಇಂಟು 5. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಸಿಂಪ್ಲಿಫೈ ಮಾಡೋದಾದ್ರೆ 50 ಮೈನಸ್ 25 ಎಷ್ಟು, 25 ಆಯಿತು. 25 ಡಿವೈಡೆಡ್ ಬೈ 25 1 ಆಯಿತು. 1 ಇಂಟು 5 5 ಪ್ಲಸ್ 10 15. ಡನ್ ಅಲ್ವಾ ಮಕ್ಕಳೇ? ಸೊ 50 ಮೈನಸ್ 25 ಡಿವೈಡೆಡ್ ಬೈ 25 1 ಆಯಿತು. 1 ಇಂಟು 5 5 ಆಯಿತು. 5 ಪ್ಲಸ್ 10 15. ಇದು ನಮ್ಮ Q2 ವ್ಯಾಲ್ಯೂ ಆಯಿತು. ಓಕೆ, ಈಗ ನೆಕ್ಸ್ಟ್ ನಾವು D3 ಕಂಡು ಹಿಡಿಯಬೇಕು. ಸೊ D3 ವಿಲ್ ಬಿ ಈಕ್ವಲ್ ಟು L ಪ್ಲಸ್ ಫಾರ್ಮುಲಾ ಏನಾಗುತ್ತೆ, ಥರ್ಡ್ ಡಿ ಸೆಲ್ ಆಗಿರೋದಕ್ಕೆ 3 ಟೈಮ್ಸ್ n/10 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ನಮ್ಮ D3 ಮತ್ತು Q2 ಕ್ಲಾಸ್ ಸೇಮ್ ಆಗಿರ್ಬೋದು, ಅದೇ 3n/10 ಆಗಲಿ ಆ ವ್ಯಾಲ್ಯೂ ಸೇಮ್ ಆಗಿರಲ್ಲ. ಹಾಗಾಗಿ ವ್ಯಾಲ್ಯೂ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಈಗ D3 ನಮ್ಮ D3 ಕ್ಲಾಸ್ ಎಲ್ ಮತ್ತು ಸೇಮ್ ಇದೆ, 10 ಇದೆ. ಸೊ 10 ಪ್ಲಸ್ 3n/10 ಎಷ್ಟು ಬಂದಿದ್ದು, 30 ಮೈನಸ್ ನಮ್ಮ D3 ಕ್ಲಾಸಿಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 25 ಇದೆ ಪ್ರಿಸೀಡಿಂಗ್. ಸೊ ಮೈನಸ್ 25 ಡಿವೈಡೆಡ್ ಬೈ D3 ಕ್ಲಾಸಿಗೆ ಫ್ರೀಕ್ವೆನ್ಸಿ ಮತ್ತೆ ಸೇಮ್ 25 ಇಂಟು 5. ವಿಡ್ತ್ ಕೂಡ 5 ಇದೆ. ಸೊ ಇಫ್ ವಿ ಅಬ್ಸರ್ವ್ 30 ಮೈನಸ್ 25 5 ಆಯಿತು. 5 5 25. 25 ಡಿವೈಡೆಡ್ ಬೈ 25 1 ಆಯಿತು. ಸೊ ದಿಸ್ ವಿಲ್ ಬಿ 10 ಪ್ಲಸ್ 1 ವಿಚ್ ಈಸ್ 11. ಡನ್. ಸಿಂಪಲ್ ಮಕ್ಕಳೇ ಅಲ್ವಾ? ಅದೇ ರೀತಿ ನೆಕ್ಸ್ಟು P20 ಮಾಡಿದಲ್ಲಿ ಫಾರ್ಮುಲಾ ಏನಾಗುತ್ತೆ, L ಪ್ಲಸ್ 20n/100 20n/100 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಈಗ ನಮ್ಮ P20 ಕ್ಲಾಸಿಗೆ ಲೋವರ್ ಲಿಮಿಟ್ ಎಷ್ಟಿದೆ ಮಕ್ಕಳೇ, 5 ಇದೆ. ಸೊ 5 ಪ್ಲಸ್ 20n/100 ಎಷ್ಟು ಬಂದಿದೆ, 20 ಮೈನಸ್ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು, ಈ ಕ್ಲಾಸಿನ ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 7 ಇದೆ. ಸೊ ಮೈನಸ್ 7 ಡಿವೈಡೆಡ್ ಬೈ ನಮ್ಮ ಫ್ರೀಕ್ವೆನ್ಸಿ ಆಫ್ ದ P20 ಕ್ಲಾಸ್ ಎಷ್ಟು, 18 ಇಂಟು ವಿಡ್ತ್ ಎಷ್ಟಿದೆ, 5 ಇದೆ. ಸೊ ಇಫ್ ವಿ ಸಿಂಪ್ಲಿಫೈ ದಿಸ್ ವಿಲ್ ಬಿ ಈಕ್ವಲ್ ಟು 20 ಮೈನಸ್ 7 ಎಷ್ಟು, 13 ಆಗುತ್ತೆ. ಇಂಟು 5 ಮಾಡಿದಲ್ಲಿ 65 ಆಗುತ್ತೆ. ಡಿವೈಡೆಡ್ ಬೈ 18 ಮಾಡಿದಲ್ಲಿ 3.6111 ಆಗುತ್ತೆ. 5 ಪ್ಲಸ್ 3.6111 ವಿಚ್ ವಿಲ್ ಬಿ ಈಕ್ವಲ್ ಟು 8.6111. ಡನ್.
ಸಿಂಪಲ್ ಆಗಿ ನಾವು Q2 D3 ಮತ್ತು P20 ವ್ಯಾಲ್ಯೂಸ್ನ ನಾವು ಕಂಡು ಹಿಡಿದ್ವಿ. ಈಸಿ, ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ವೆರಿ ಈಸಿ ಲೆಕ್ಕಗಳು ಇವೆಲ್ಲ. ಸೊ ಸ್ಟೆಪ್ 1 ನಾವೆಂತ ಮಾಡಿದ್ದು, LCF ಕಂಡು ಹಿಡಿದ್ವಿ. Q2 ಮಾಡಬೇಕಿತ್ತು. ಸೊ ಫಸ್ಟ್ 2n/4 ಕಂಡು ಹಿಡಿದ್ವಿ, 50 ಬಂತು. ಅದೇ ರೀತಿ D3 ಕಂಡು ಹಿಡಿಬೇಕು, 3n/10. P20 ಕಂಡು ಹಿಡಿಬೇಕು, 20 × n/100 ಮಾಡಿದ್ವಿ. ವಿ ಚೆಕ್ಡ್ ವೇರ್ ದೀಸ್ ವ್ಯಾಲ್ಯೂಸ್ ಲೈಸ್ ಇನ್ ದ LCF, ರೆಸ್ಪೆಕ್ಟಿವ್ ಕ್ಲಾಸ್ ಯಾವುದು ಅಂತ ಮಾರ್ಕ್ ಮಾಡಿದ್ವಿ. ಅದಾದಮೇಲೆ ಫಾರ್ಮುಲಾ ಮತ್ತು ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದು. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ಲ? ಪ್ರೊಸೀಜರ್ ಇಸ್ ಆಲ್ಮೋಸ್ಟ್ ಸೇಮ್ ಆ್ಯಸ್ ಮೀಡಿಯನ್. ಅದೇ ರೆಸ್ಪೆಕ್ಟಿವ್ ಮೆಷರ್ಸ್ ಯಾವುದಿದೆ ಅದ್ರ ಪ್ರಕಾರ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಥ ಆಗ್ತಾ ಅಲ್ವಾ ಮಕ್ಕಳೇ? ಈಗ ನಮ್ಮ ನೆಕ್ಸ್ಟ್ ಲೆಕ್ಕ ನಾವು ನೋಡೋದಾದರೆ, ಓಕೆ, ಫಾರ್ ದ ಫಾಲೋವಿಂಗ್ ಡೇಟಾ ಕಂಪ್ಯೂಟ್ ಅಪ್ಪರ್ ಕ್ವಾರ್ಟೈಲ್ ಅಂದರೆ ಯಾವ್ದು ಮಕ್ಕಳೇ? Q3. ಫೋರ್ತ್ ಡಿಸೈಲ್ ಅಂತ ಕೇಳಿದ್ದಾರೆ. ಫೋರ್ತ್ ಡಿಸೈಲ್ ಯಾವುದಾಗತ್ತೆ? D4 ಆಗುತ್ತೆ. ಅದೇ ರೀತಿ 45th ಪರ್ಸೆಂಟೈಲ್ P45 ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಕ್ಲಾಸ್ ಇಂಟರ್ವಲ್ ಯಾವುದು? ಓಪನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇದೆ. ಮಾಡೋಕ್ಕಾಗೋದಿಲ್ವಾ? ಖಂಡಿತ ಮಾಡ್ಬೋದು. ಒಂದೇ ಒಂದು ಷರತ್ತೇನಿರೋದು, ಯಾವಾಗಲೂ ಕ್ಲಾಸ್ ಇಂಟರ್ವಲ್ ಇನ್ಕ್ಲೂಸಿವ್ ಇದ್ದರೆ ಎಕ್ಸ್ಕ್ಲೂಸಿವ್ ಮಾಡ್ಕೊಬೇಕು. ಅದು ಒಂದು ಬಿಟ್ಟರೆ ಓಪನ್ ಎಂಡ್ ಇದ್ದರೂ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬನ್ನಿ ನಾವು ಸಾಲ್ವ್ ಮಾಡುವ. ಏನು ಕೊಟ್ಟಿದ್ದಾರೆ? ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಲೆಟ್ಸ್ ಮೇಕ್ ಎ ನೋಟ್. ಸೊ ಫಾರ್ ವೇರಿಯಸ್ ಮಾರ್ಕ್ಸ್, ಸೊ ಬಿಲೋ 10, ಅದಾದಮೇಲೆ 10 to 20, 20 to 30, 30 to 40, 40 to 50, 50 to 60, 60 to 70, 70 and above. ಈಗ ರೆಸ್ಪೆಕ್ಟಿವ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ನಾನು ಎಫ್ ಅಂತ ಬರ್ಕೊಂಡ್ಬಿಡ್ತೀನಿ ಮಕ್ಕಳೇ. ಓಕೆನಾ? ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾಗುತ್ತೆ? ನಮ್ಮ ಫ್ರೀಕ್ವೆನ್ಸಿ ಆಯಿತು. ಸೊ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ? 5, 25, 40, 70, 90, 40, 20 ಮತ್ತು 10. ಸೊ ಸ್ಟೆಪ್ 1 ಏನು ಮಕ್ಕಳೇ? ಸೇಮ್ ಪ್ರೊಸೀಜರ್ ಮಾಡುವ, LCF ಕಂಡು ಹಿಡಿಯುವ. ಸೊ LCF ಏನಾಗುತ್ತೆ? ಫಸ್ಟ್ ವ್ಯಾಲ್ಯೂ 5 ಆ್ಯಸ್ ಇಟ್ ಈಸ್. 5 + 25, 30, 30 + 40, 70, 70 + 70, 140, 140 + 90, 230 ಆಯಿತು. 230 + 40, 270, 270 + 20, 290 ಆಯಿತು. 290 + 10, 300. ಹಾಗಾಗಿ ನಮ್ಮ ಟೋಟಲ್ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಾಯಿತು? 300 ಆಯಿತು. ಈಗ ಸೇಮ್ ಪ್ರೊಸೀಜರ್ Q3 ಕಂಡು ಹಿಡಿಬೇಕು ಅಂದರೆ, ಫಾರ್ Q3 ಎಂತ ಕಂಪ್ಯೂಟ್ ಮಾಡುವ? 3 × n/4 ಏನಾಗುತ್ತೆ? 3 ಇಂಟು n ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? 300 ಇದೆ. 300/4 ವಿಚ್ ವಿಲ್ ಬಿ ಈಕ್ವಲ್ ಟು 3 × 300 ಡಿವೈಡೆಡ್ ಬೈ 4 ಮಾಡಿದಲ್ಲಿ 225 ಬಂತು. ಅದೇ ರೀತಿ ಫಾರ್ D4 ಎಂತ ಕಂಡು ಹಿಡಿತೀವಿ? 4 × n/10 ಮಾಡ್ತೀವಿ. 4 × 300/10 ಮಾಡಿದಲ್ಲಿ ಏನಾಗುತ್ತೆ? ವಿ ಗೆಟ್ 4 × 300, 1200/10 ಮಾಡಿದಲ್ಲಿ 120 ಬಂತು. ಅದೇ ರೀತಿ ಫಾರ್ P45 ಏನು ಕಂಡು ಹಿಡಿಬೇಕು ಮಕ್ಕಳೇ? ಫಾರ್ P45ಗೆ ನಾವೆಂತ ಮಾಡುವ? 45 × n/100 ಮಾಡುವ. ಸೊ 45 × 300 ಡಿವೈಡೆಡ್ ಬೈ 100, 100 1 times, 100 3 times. ಸೊ 45 × 3 ಮಾಡಿದಲ್ಲಿ 135 ಬಂತು. ಸೊ ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ವಿ ಹ್ಯಾವ್ ಟು ಐಡೆಂಟಿಫೈ ಈ ಕ್ಲಾಸ್ ಇಂಟರ್ವಲ್ಸ್ ಎಲ್ಲಿ ಬರುತ್ತೆ. ಫಾರ್ Q3 ಏನು ಬಂದಿದೆ? 225 ಬಂದಿದೆ. ಸೊ 225 ಎಲ್ಲಿ ಬರುತ್ತೆ ಮಕ್ಕಳೇ? ಆಫ್ಟರ್ 140 ಬಿಫೋರ್ 230 ಬರುತ್ತೆ. ಸೊ ಇದು ನಮ್ಮ Q3 ಕ್ಲಾಸ್ ಆಗುತ್ತೆ. ಬಿಫೋರ್ 230 ಇಲ್ಲಿ ಬಂತು. ಸೊ ಲೆಟ್ ಮೀ ಮಾರ್ಕ್. ಇದು ನಮ್ಮ Q3 ಕ್ಲಾಸ್ ಆಗಿದೆ. ಅದೇ ರೀತಿ 120 ಅಂತ ಬಂದಿದೆ ಫಾರ್ D4.
120 ಎಲ್ಲಿ ಬರುತ್ತೆ? ಆಫ್ಟರ್ 70 ಬಿಫೋರ್ 140 ಈ ಕ್ಲಾಸಲ್ಲಿ ಬರುತ್ತೆ. ಸೊ ಇದೇನಾಯಿತು? ನಮ್ಮ D4 ಕ್ಲಾಸ್ ಆಯಿತು. ಅದೇ ರೀತಿ 135 ಬಂದಿದೆ P45ಗೆ, ಅದು ಕೂಡ ಸೇಮ್ ಕ್ಲಾಸಲ್ಲಿ ಬರುತ್ತೆ. ಆಫ್ಟರ್ 70 ಬಿಫೋರ್ 140 D4 ಮತ್ತು P45 ಕ್ಲಾಸ್ ಇದಾಯಿತು. ಸಿಂಪಲ್. ಈಗ ನೆಕ್ಸ್ಟ್ ಎಂತ ಮಾಡುವ? ಸ್ಟೆಪ್ 1 ನಮ್ಮ Q3 ಕ್ಯಾಲ್ಕುಲೇಷನ್ಗೆ Q3 ಈಸ್ ಈಕ್ವಲ್ ಟು L ಪ್ಲಸ್ 3n/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಈಗ ಮಕ್ಕಳೇ, ಇಫ್ ಯು ಅಬ್ಸರ್ವ್ ನಮ್ಮ Q3 ಕ್ಲಾಸಿನ ಲೋವರ್ ಲಿಮಿಟ್ ಏನಿದೆ ಮಕ್ಕಳೇ? 40. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 40 ಪ್ಲಸ್ ನಮ್ಮ 3n/4 ಎಷ್ಟು ಬಂದಿತ್ತು? 225 ಬಂದಿತ್ತು. ಸೊ 225 ಮೈನಸ್ CF ಏನು ಮಾಡಬೇಕು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದ ಕ್ಲಾಸ್, ಪ್ರೀವಿಯಸ್ ಕ್ಲಾಸ್. ಇದು ನಮ್ಮ Q3 ಕ್ಲಾಸ್ ಆಗಿದೆ. ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? 140. ಸೊ ಮೈನಸ್ 140 ಡಿವೈಡೆಡ್ ಬೈ ನಮ್ಮ Q3 ಕ್ಲಾಸ್ನ ಫ್ರೀಕ್ವೆನ್ಸಿ ಎಷ್ಟಿದೆ? 90 ಇಂಟು ನಮ್ಮ Q3 ಕ್ಲಾಸಿನ ವಿಡ್ತ್ ಎಷ್ಟಿದೆ? 40 to 50. ವಿಡ್ತ್ ಎಷ್ಟಾಯಿತು? 10 ಆಯಿತು. ಇಂಟು 10. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ ಏನಾಗುತ್ತೆ? 225 ಮೈನಸ್ 140 ಮಾಡಿದಲ್ಲಿ 85 ಬಂತು. ಇಂಟು 10 ಮಾಡ್ತೀನಿ, 850 ಬಂತು. ಡಿವೈಡೆಡ್ ಬೈ 90 ಮಾಡಿದಲ್ಲಿ 9.44 ಬರ್ತಾ ಇದೆ. ಸೊ 40 ಪ್ಲಸ್ 9.44 ಏನಾಗುತ್ತೆ? 49.44 ಬಂತು. ಡನ್. ನಮ್ಮ Q3 ವ್ಯಾಲ್ಯೂ ಡನ್. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಮೀಡಿಯನ್ ಮತ್ತು ಮೋಡ್ ಥರನೇ ನಾವು ಯಾವ ಕ್ಲಾಸ್ ಮಾರ್ಕ್ ಮಾಡಿರ್ತೀವಲ್ವ, ನಾವು ಕಂಡು ಹಿಡಿಯುವಂಥ Q3 ಕೂಡ 40 to 50 ಮಧ್ಯೆನೇ ಬಂದಿದೆ, 49.44. ಆ ಯಾವ ಕ್ಲಾಸನ್ನು ನಾವು ಮಾರ್ಕ್ ಮಾಡಿರ್ತೀವಿ ಅದೇ ಕ್ಲಾಸ್ ಒಳಗಡೆ ನಮ್ಮ ಆನ್ಸರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಅದೇ ರೀತಿ D4 ಕಂಡು ಹಿಡಿಬೇಕು. D4 ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ? ಫಾರ್ಮುಲಾ L ಪ್ಲಸ್ 4 ಟೈಮ್ಸ್ n/10 ಡಿ ಸೇಲ್ಸ್ ಆಗಿರೋದಕ್ಕೆ ಡಿವೈಡೆಡ್ ಬೈ 10 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಈಗ ಮಕ್ಕಳೇ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ನಮ್ಮ D4 ಕ್ಲಾಸಿಗೆ L ವ್ಯಾಲ್ಯೂ ಎಷ್ಟಿದೆ? 30 ಪ್ಲಸ್ ಈಗ 4 ಟೈಮ್ಸ್ n/10 ಎಷ್ಟು ಬಂದಿದೆ? 120 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದ D4 ಕ್ಲಾಸ್. ಇದು ನಮ್ಮ D4 ಕ್ಲಾಸ್ ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು? 70. ಸೊ ಮೈನಸ್ 70 ಡಿವೈಡೆಡ್ ಬೈ ನಮ್ಮ D4 ಕ್ಲಾಸಿನ ಫ್ರೀಕ್ವೆನ್ಸಿ ಎಷ್ಟಿದೆ? 70. ವಿಡ್ತ್ ಎಷ್ಟಿದೆ? 10 ಇದೆ. ಸೊ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. 120 ಮೈನಸ್ 70 ವಿಚ್ ಇಸ್ 50 ಆಗುತ್ತೆ. ಇಂಟು 10 ಮಾಡಿದಲ್ಲಿ 500 ಡಿವೈಡೆಡ್ ಬೈ 70 ಮಾಡಿದಲ್ಲಿ 7.14 ಬರ್ತಾ ಇದೆ. ಸೊ 30 ಪ್ಲಸ್ 7.14 ಮಾಡಿದಲ್ಲಿ 37.14. ಇದು ನಮ್ಮ D4 ವ್ಯಾಲ್ಯೂ ಆಯಿತು. ಸಿಂಪಲ್. ಅದೇ ರೀತಿ ಈಗ ನಾವೆಂತ ಮಾಡಬೇಕು? P45 ಮಾಡಬೇಕು. P45 ಮಾಡಿದಲ್ಲಿ ಏನಾಗುತ್ತೆ? ಫಾರ್ಮುಲಾ L ಪ್ಲಸ್ 45th ಪರ್ಸೆಂಟೈಲ್ ಆಗಿರೋದಕ್ಕೆ ಸೊ 45 ಟೈಮ್ಸ್ n/100 ಮೈನಸ್ CF ಬೈ F ಇಂಟು C. ಈಗ ಈ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ನಮ್ಮ P45 ಕ್ಲಾಸ್ ಕೂಡ ಸೇಮ್ ಆಗಿದೆ ಆಸ್ D4. ಸೊ ನಮ್ಮ ಲೋವರ್ ಲಿಮಿಟ್ 30 ಆಯಿತು. ಪ್ಲಸ್ ಈಗ 45 n/100 ಎಷ್ಟು ಬಂದಿದೆ ಮಕ್ಕಳೇ? 135. ಸೊ 135 ಮೈನಸ್ ನಮ್ಮ ಫ್ರೀಕ್ವೆನ್ಸಿ ಎಷ್ಟಿದೆ? ಇಟ್ ಈಸ್ ಅಗೇನ್ 70. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೂಡ 70 ಇದೆ ಪ್ರಿಸೀಡಿಂಗ್. ಸೊ 70/70 ಇಂಟು 10. ವ್ಯಾಲ್ಯೂಸನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ 135 ಮೈನಸ್ 70 65 ಆಯಿತು. ಡಿವೈಡೆಡ್ ಬೈ 70 ಮಾಡಿದಲ್ಲಿ 0.92 ಇಂಟು 10 ಮಾಡಿದಲ್ಲಿ 9.2 ಬರ್ತಾ ಇದೆ. ಸೊ 30 ಪ್ಲಸ್ 9.28 ಮಾಡಿದಲ್ಲಿ 39.2
ಟು 8 ಡನ್. ಸಿಂಪಲ್ ಮಕ್ಕಳೇ, ಈ ರೀತಿ ಕ್ವಶನ್ಸನ್ನು ನೀವು 5 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಎಲ್ಲ 3 4 ಮೆಷರ್ಸ್ ಕೇಳಲ್ಲ, ಯಾವುದಾದ್ರು 2 ಕೇಳ್ತಾರೆ. ಸೊ ಸ್ಟೆಪ್ 1 LCFಗೆ 1 ಮಾರ್ಕು, ಯಾವುದಾದ್ರು 2 ಕೇಳಿದಲ್ಲಿ 2 ಫಾರ್ಮುಲಾ, 2 ಮಾರ್ಕ್ಸ್, 3 ಆಯಿತು, 2 ಆನ್ಸರ್, 5 ಮಾರ್ಕ್ಸ್. ಸಿಂಪಲ್, ಓಕೆನಾ? ಸೊ ಈಸಿ ಇದೆ, ಪ್ರೊಸೀಜರ್ ಇಸ್ ಸೇಮ್ ಆ್ಯಸ್ ಮೀಡಿಯನ್. ತಪ್ಪದೆ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಅರ್ಥ ಆಗ್ತಾ ಇದೆಯಲ್ವಾ ನಿಮಗೆ? ಈಗ ನೆಕ್ಸ್ಟ್ ಲೆಕ್ಕ ನಾವು ನೋಡೋದಾದರೆ, ಫೈಂಡ್ Q2 ಆ್ಯಂಡ್ D7 ಫಾರ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್. Q2 ಸೆಕೆಂಡ್ ಕ್ವಾರ್ಟೈಲ್ ಮತ್ತು D7 ಸೆವೆಂತ್ ಡಿಸೈಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲೆಂಥ ಡಿಫ್ರೆನ್ಸು? ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕ್ಲಾಸ್ ಇಂಟರ್ವಲ್ ಯಾವುದಿದೆ ಇಲ್ಲಿ? ಇಟ್ ಈಸ್ ಇನ್ಕ್ಲೂಸಿವ್ ಇದೆ. ಈ ಕ್ಲಾಸ್ ಇಂಟರ್ವಲ್ ಏನಿದೆ? ಇನ್ಕ್ಲೂಸಿವ್ ಇದೆ. ಸೊ ನಾವೆಂತ ಮಾಡಬೇಕು? ವಿ ಹ್ಯಾವ್ ಟು ಕನ್ವರ್ಟ್ ಟು ಎಕ್ಸ್ಕ್ಲೂಸಿವ್, ಕಂಪಲ್ಸರಿ, ಆ್ಯಸ್ ಎ ನೋಟ್ ಅಂತ ಕೊಟ್ಟಿದ್ನಲ್ವಾ? ಸೊ ನಾವೆಂತ ಮಾಡುವ? ಸ್ಟೆಪ್ 1 ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗಿ ಕನ್ವರ್ಟ್ ಮಾಡುವ. ಎಕ್ಸ್ಕ್ಲೂಸಿವ್ ಮಾಡಬೇಕಂದ್ರೆ ಸಿಂಪಲ್ ಪ್ರೊಸೀಜರ್ ಮಕ್ಕಳೇ, ಕರೆಕ್ಷನ್ ಫ್ಯಾಕ್ಟರ್ನ ಮಾಡಬೇಕು. 0.5ನ ಸಪ್ರಾಕ್ಟ್ ಮಾಡಿ ಲೋವರ್ ಲಿಮಿಟ್ಸಿಂದ, 0.5 ಅಪ್ಪರ್ ಲಿಮಿಟ್ಸ್ಗೆ ಆ್ಯಡ್ ಮಾಡಿ. ಸೊ 10 - 0.5 ಏನಾಗುತ್ತೆ? 9.5 to 14.5. ಇದೇನಾಗುತ್ತೆ? 14.5 to 19.5. ಸೊ 19.5 to 24.5, 24.5 to 29.5, 29.5 to 34.5, 34.5 to 39.5. ಡನ್. ನಾವು ಕ್ಲಾಸ್ ಇಂಟರ್ವಲ್ ಇನ್ಕ್ಲೂಸಿವ್ ಇದ್ದರೆ ಎಕ್ಸ್ಕ್ಲೂಸಿವ್ ಮಾಡಲೇಬೇಕು. ಒನ್ಸ್ ವಿ ಆರ್ ಡನ್, ನಮ್ಮ ಫ್ರೀಕ್ವೆನ್ಸೀಸ್ ಆ್ಯಸ್ ಇಟ್ ಈಸ್ ಬರ್ಕೊಡುವ. ಸೊ 3, 7, 16, 12, 9, 5. ಸೊ ಸೇಮ್ ಪ್ರೊಸೀಜರ್ ಮಕ್ಕಳೇ, LCF ಮಾಡುವ. LCF ಏನಾಗುತ್ತೆ? ಫಸ್ಟ್ ಫ್ರೀಕ್ವೆನ್ಸಿ 3 ಆ್ಯಸ್ ಇಟ್ ಈಸ್, 3 + 7, 10, 10 + 16, 26, 26 + 12, 38, 38 + 9, 47, 47 + 5, 52 ಆಯಿತು. ಸೊ ನಮ್ಮ ಎನ್ ವ್ಯಾಲ್ಯೂ ಎಷ್ಟಾಯಿತು? 52 ಆಯಿತು. ಕರೆಕ್ಟಾ ಮಕ್ಕಳೇ? ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋದು Q2. ಫಾರ್ Q2 ಏನು ಕಂಡು ಹಿಡಿತೀವಿ? 2n/4 ಮಾಡ್ತೀವಿ. ಕರೆಕ್ಟಾ? ಫಾರ್ Q2. ಸೊ 2 times 52/4 ಮಾಡಿದಲ್ಲಿ ಏನು ಬರ್ತಾ ಇದೆ? ಸೊ 2 × 52 104 /4 ಮಾಡಿದಲ್ಲಿ 26 ಬಂತು. ಅದೇ ರೀತಿ D7 ಕಂಡು ಹಿಡಿಬೇಕು. ಸೊ ಫಾರ್ D7 ಏನು ಮಾಡಬೇಕು? 7 × n/10 ಮಾಡ್ತಾ ಇದ್ದೀವಿ. ಸೇಮ್ ಪ್ರೊಸೀಜರ್. ಸೊ ಏನಾಗುತ್ತೆ? 7 × 52 /10. ಸೊ ಏನಾಗುತ್ತೆ? 7 × 52 ಇಸ್ 364/10 ಮಾಡಿದಲ್ಲಿ, ಸಾರಿ 7 × 52 364/10, 36.4. ಕರೆಕ್ಟ್. ಈಗ ವಿ ಹ್ಯಾವ್ ಟು ಚೆಕ್ ಈ 26 ಮತ್ತು 36.4 LCF ಅಲ್ಲಿ LI ಆಗುತ್ತೆ. ಸೊ 26 ಸ್ಟ್ರೈಟ್ ಫಾರ್ವರ್ಡ್ ಇಲ್ಲೇ ಕಾಣಿಸ್ತಾ ಇದೆ. ಸೊ ಇದೇನಾಯಿತು? ನಮ್ಮ Q2 ಕ್ಲಾಸ್ ಆಯಿತು. ಅದೇ ರೀತಿ 36.4 ಅನ್ನೋದು ಆಫ್ಟರ್ 26 ಬಿಫೋರ್ 38 ಬರುತ್ತೆ. ಸೊ ಇದು ನಮ್ಮ D7 ಕ್ಲಾಸ್ ಆಯಿತು. ಸೊ ನಮಗೆಲ್ಲ ವ್ಯಾಲ್ಯೂಸ್ ಗೊತ್ತಾಗಿದೆ. ನಮ್ಮ Q2 ಫಾರ್ಮುಲಾ ಬರೆಯೋದಾದರೆ Q2 is equal to L plus 2 times n/4 minus CF divided by F into C, that is equal to. ಈಗ ನಮ್ಮ Q2 ಕ್ಲಾಸಲ್ಲಿ ಮಕ್ಕಳೇ ಲೋವರ್ ಲಿಮಿಟ್ ಎಷ್ಟಿದೆ? 19.5 ಇದೆ. ಸೊ 19.5 ಪ್ಲಸ್ 2n/4 ಎಷ್ಟು ಬಂದಿದೆ? 26 ಮೈನಸ್ ನಮ್ಮ Q2 ಕ್ಲಾಸಿಗೆ ಪ್ರಿಸೀಡಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಸೊ -10 ಡಿವೈಡೆಡ್ ಬೈ ನಮ್ಮ Q2 ಕ್ಲಾಸಿನ ಫ್ರೀಕ್ವೆನ್ಸಿ ಎಷ್ಟಿದೆ? 16 ಇಂಟು ವಿಡ್ತ್ ಎಷ್ಟಿದೆ ಮಕ್ಕಳೇ? ವಿಡ್ತ್ ಇಸ್
15, 16, 17, 18, 19. ಎಸ್, ಬಿಡ್ತೆಲ್ಲನೂ ಥ್ರೂ ಔಟ್ 5 ಇದೆ. ನಿಮಗೆ ಅಷ್ಟು ಡೆಸಿಮಲ್ಸಲ್ಲಿ ಬಂದಿರೋ ಡೌಟ್ ಇದ್ದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ, ವಿಚ್ ಇಸ್ 24.5 ಮೈನಸ್ 19.5, ವಿಚ್ ಇಸ್ 5. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 26 ಮೈನಸ್ 10 ಮಾಡಿದಲ್ಲಿ ವಿ ಗೆಟ್ 16 ಇಂಟು 5 ಮಾಡಿದಲ್ಲಿ 80 ಮತ್ತೆ ಬೈ 16 ಮಾಡಿದಲ್ಲಿ ಇಟ್ ಈಸ್ 5. 16 by 16 1 ಆಯಿತು, ಇಂಟು 5 is 5. ಸೊ 19.5 ಪ್ಲಸ್ 5 ಮಾಡಿದಲ್ಲಿ ವಿ ಗೆಟ್ 24.5. ಇದು ನಮ್ಮ Q2 ವ್ಯಾಲ್ಯೂ ಆಯಿತು. ಡನ್. ಈಗ ನೆಕ್ಸ್ಟ್ ಎಂತ ಮಾಡಬೇಕು ಮಕ್ಕಳೇ, D7 ಮಾಡಬೇಕು. ಸೊ D7 ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ, L ಪ್ಲಸ್ 7n/10 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಈಗ ನೀವು ಅಬ್ಸರ್ವ್ ಮಾಡೋದಾದರೆ ನಮ್ಮ D7 ಕ್ಲಾಸಿಗೆ 24.5 ಲೋವರ್ ಲಿಮಿಟ್ ಆಗಿದೆ. ಸೊ 24.5 ಪ್ಲಸ್ 7n/10 36.4 ಬಂದಿತ್ತು. ಸೊ 36.4 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ, ನಮ್ಮ D7 ಕ್ಲಾಸ್ ಪ್ರಿಸೀಡಿಂಗ್ ಎಷ್ಟಿದೆ, 26 ಇದೆ. ಸೊ ಮೈನಸ್ 26 ಆಯಿತು, ಡಿವೈಡೆಡ್ ಬೈ ನಮ್ಮ D7 ಕ್ಲಾಸಿನ ಫ್ರೀಕ್ವೆನ್ಸಿ ಏನಿದೆ 12 ಇದೆ, ಡಿವೈಡೆಡ್ ಬೈ 12 ಇಂಟು 5 ವಿಡ್ತ್ 5 ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ 36.4 ಮೈನಸ್ 26 ಮಾಡಿದಲ್ಲಿ 10.4 ಬರ್ತಾ ಇದೆ, ಇಂಟು 5 ಮಾಡಿದಲ್ಲಿ 52, ಡಿವೈಡೆಡ್ ಬೈ ಡಿನಾಮಿನೇಟರ್ 12 ಇದೆ, ಮಾಡಿದಲ್ಲಿ 4.33 ಬರ್ತಾ ಇದೆ. ಸೊ 24.5 ಪ್ಲಸ್ 4.33 ಮಾಡಿದಲ್ಲಿ 24.5 ಪ್ಲಸ್ 4.33 ಮಾಡಿದಲ್ಲಿ 28.83. ಡನ್. ಸಿಂಪಲ್. ಈ ರೀತಿ ಕ್ವಶನ್ಸ್ ನೀವು 5 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ, ಅರ್ಥ ಆಗ್ತಾಯಿದೆಯಲ್ವಾ? ತುಂಬಾ ಈಸಿ ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಲೆಟ್ಸ್ ಹ್ಯಾವ್ ಎ ಲುಕ್. ಓಕೆ, ಕ್ಯಾಲ್ಕುಲೇಟ್ Q1, D7 and P60 ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಎಲ್ಲ ವ್ಯಾಲ್ಯೂಸ್ ಹೇಗೆ ಕೊಟ್ಟಿದ್ದಾರೆ ಮಕ್ಕಳೇ, ನಮಗೆ ಮೋರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ ಮಕ್ಕಳೇ? ವೆನ್ ಎವರ್ ಇಟ್ ಈಸ್ ಮೋರ್ ದ್ಯಾನ್, ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಬೇಕಾಗಿರೋದು. ದಿಸ್ ಇಸ್ ಯಾವ ಡಿಸ್ಟ್ರಿಬ್ಯೂಷನ್ ಆಯಿತು, ಇದು MCF ಡಿಸ್ಟ್ರಿಬ್ಯೂಷನ್ ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ಯಾವ ಡಿಸ್ಟ್ರಿಬ್ಯೂಷನ್ ಆಯ್ತು, ಈಗ MCF ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ MCF ಡಿಸ್ಟ್ರಿಬ್ಯೂಷನಿಂದ ನೀವೇನು ಮಾಡಬೇಕು, ನಮ್ಮ ಆ್ಯಕ್ಚುಯಲ್ ಕ್ಲಾಸ್ ಇಂಟರ್ವಲ್ನ ಕಂಡು ಹಿಡಿದು ಫ್ರೀಕ್ವೆನ್ಸಿನ ಕಂಡು ಹಿಡಿದು MCFಿಂದ ಆಮೇಲೆ LCF ಮಾಡಿ ಕೇಳಿರುವಂಥ Q1, D7, P60ನ ಕಂಪ್ಯೂಟ್ ಮಾಡಬೇಕು. ಓಕೆ, ಸಿಂಪಲ್. ಈಗ ಮೋರ್ ದೆನ್ ಅಂತ ಕೊಟ್ಟಾಗ ಮಕ್ಕಳೇ ಯಾವ ಲಿಮಿಟ್ಸ್ ಕೊಟ್ಟಿರ್ತಾರೆ, ನಮಗೆ ಕೊಟ್ಟಿರುವಂಥದ್ದು ಲೋವರ್ ಲಿಮಿಟ್ಸ್ ಮತ್ತು MCF. ನೆನ್ಪಿಟ್ಕೊಳ್ಳಿ, ಎಲ್ಲ ವ್ಯಾಲ್ಯೂಸು ಲೆಸ್ ದ್ಯಾನ್, ಬಿಲೋ ಅಂತ ಇದ್ದಲ್ಲಿ ಯಾವ ಲಿಮಿಟ್ಸು, ಅಪ್ಪರ್ ಲಿಮಿಟ್ಸ್ ಆ್ಯಂಡ್ LCF ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲ ವ್ಯಾಲ್ಯೂಸು ಮೋರ್ ದೆನ್ ಆಗಿರೋದಕ್ಕೆ ಲೋವರ್ ಲಿಮಿಟ್ಸ್ ಆ್ಯಂಡ್ MCF ಕೊಟ್ಟಿದ್ದಾರೆ. ಸೊ ಕ್ಲಾಸ್ ಇಂಟರ್ವಲ್ನ ಫ್ರೇಮ್ ಮಾಡುವ. ಸ್ಟೆಪ್ 1, ವೇಜಸ್. ನಮ್ಮ ಲೋವರ್ ಲಿಮಿಟ್ಸ್ ಯಾವ ಕಡೆ ಬರುತ್ತೆ, ಎಡ ಬದಿಗೆ ಬರುತ್ತೆ, ಬಲ ಬದಿ ಇರೋದು ಅಪ್ಪರ್ ಲಿಮಿಟ್ಸ್, ಲೋವರ್ ಲಿಮಿಟ್ಸ್ ಆ್ಯಂಡ್ ಅಪ್ಪರ್ ಲಿಮಿಟ್ಸ್. ಸೊ ಲೋವರ್ ಲಿಮಿಟ್ಸ್ ಕೊಟ್ಟಿರೋದಕ್ಕೆ ಫಸ್ಟ್ ಎಲ್ಲ ಲೋವರ್ ಲಿಮಿಟ್ಸ್ ಬರ್ಕೊತೀನಿ ನಾನು. ಸೊ 10, 20 ಎಲ್ಲಿವರೆಗೂ 70ವರೆಗೂ ಇದೆ. ಸೊ 30, 40, 50, 60, 70 ಲೋವರ್ ಲಿಮಿಟ್ಸ್ ಬರ್ಕೊಂಡೆ. ಲೋವರ್ ಲಿಮಿಟ್ಸ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಎಷ್ಟಿದೆ ಮಕ್ಕಳೇ, ಇಟ್ ಈಸ್ 10. ಸೊ ನಾ ಎಂತ ಮಾಡ್ತೀನಿ, ಅಪ್ಪರ್ ಲಿಮಿಟ್ಸ್ಗೋಸ್ಕರ ಲೆಟ್ ಮೀ ಆ್ಯಡ್ 10 ಟು ದ ಲೋವರ್ ಲಿಮಿಟ್ಸ್. ಸೊ 10 + 10 20, 20 + 10 30, 40, 50, 60, 70, 80. ಡನ್. ಓಕೆನಾ, ನಮ್ಮ ಕ್ಲಾಸ್ ಇಂಟರ್ವಲ್ಸ್ ಬಂತ. ಈಗ ಕೊಟ್ಟಿರೋಂಥ ವ್ಯಾಲ್ಯೂಸ್ ಏನು, MCF ಕೊಟ್ಟಿದ್ದಾರೆ. ಸೊ MCFನ ಬರ್ಕೊಡುವ ಒಮ್ಮೆ. 120, 119, 116, 105, ಆಮೇಲೆ 84, ಅದಾದಮೇಲೆ 41 ಆ್ಯಂಡ್ ದ ಲಾಸ್ಟ್ ಒನ್
9. ಇದರಿಂದ ಫ್ರೀಕ್ವೆನ್ಸಿ ಹೇಗೆ ಮಾಡೋದು? ಸಿಂಪಲ್ ಮಕ್ಕಳೇ, 120 ಮೈನಸ್ 119 1. ಓಕೆ, ನಿಮ್ಮ ರೆಫರೆನ್ಸಿಗೆ ಬರೆದಿರ್ತೀನಿ. 120 ಮೈನಸ್ 119. ಓಕೆನಾ? ನೆಕ್ಸ್ಟ್ ಏನು? 119 ಮೈನಸ್ 116 ಎಷ್ಟು? 3 ಆಗುತ್ತೆ. 119 ಮೈನಸ್ 116. ಓಕೆ, ಅದಾದಮೇಲೆ 116 ಮೈನಸ್ 105 ಮಾಡಿದಲ್ಲಿ ವಿ ಗೆಟ್ 11. 116 ಮೈನಸ್ 105. ಅದಾದಮೇಲೆ ಏನು ಮಾಡಬೇಕು? 105 ಮೈನಸ್ 84. 105 ಮೈನಸ್ 84 ಮಾಡಿದಲ್ಲಿ ವಿ ಗೆಟ್ 21. ಅದಾದಮೇಲೆ 84 ಮೈನಸ್ 41. 84 ಮೈನಸ್ 41 ಮಾಡಿದಲ್ಲಿ ವಿ ಗೆಟ್ 43. ಅದಾದಮೇಲೆ 41 ಮೈನಸ್ 9. 41 ಮೈನಸ್ 9 ಮಾಡಿದಲ್ಲಿ ವಿ ಗೆಟ್ 32. ಲಾಸ್ಟ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಓಕೆ, ಸೊ ಬೇಕಾದ್ರೆ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿ ನಮಗೆ ಎಷ್ಟು ಬರಬೇಕು? 120 ಬರಬೇಕು. ಚೆಕ್ ಮಾಡೋದಾದ್ರೆ 1 ಪ್ಲಸ್ 3 ಪ್ಲಸ್ 11 ಪ್ಲಸ್ 21 ಪ್ಲಸ್ 43 ಪ್ಲಸ್ 32 ಪ್ಲಸ್ 9 120 ಸರಿ ಬರ್ತಾ ಇದೆ. ಈಗ ನಮಗೆ ಫ್ರೀಕ್ವೆನ್ಸಿ ಬಂದಿದೆ. ಈ MCF ಇಂದ ಫ್ರೀಕ್ವೆನ್ಸಿ ಹೇಗೆ ಬರ್ದಿದೆ ಆ ಸ್ಟೆಪ್ಸ್ನು ಕೂಡ ನಿಮಗೆ ಬರ್ದಿದ್ದೀನಿ. ನೆಕ್ಸ್ಟ್ ಏನು ಬೇಕು? ನಾವು ಕ್ವಾರ್ಟೈಲ್ಸ್, ಡಿಸೈಲ್ಸ್, ಪರ್ಸೆಂಟೈಲ್ಸ್ ಮಾಡಬೇಕು ಅಂದರೆ ನಮಗೆ LCF ಬೇಕು. ನಮ್ಮ ಫ್ರೀಕ್ವೆನ್ಸಿಯಿಂದ LCF ಕಂಡು ಹಿಡಿಯುವ. ಸೊ ಫಸ್ಟ್ ಫ್ರೀಕ್ವೆನ್ಸಿ 1 ಆ್ಯಸ್ ಇಟ್ ಈಸ್. 1 ಪ್ಲಸ್ 3 4. 4 ಪ್ಲಸ್ 11 15. 15 ಪ್ಲಸ್ 21 ಎಷ್ಟಾಗುತ್ತೆ? 36. 36 ಪ್ಲಸ್ 43 79. 79 ಪ್ಲಸ್ 32 111. 111 ಪ್ಲಸ್ 9 120. ಡನ್. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ಸೊ ನಾವೆಂತ ಮಾಡಿದ್ದು? ಲೋವರ್ ಲಿಮಿಟ್ಸ್ ಕೊಟ್ಟಿದ್ರು. ಸ್ಟೆಪ್ 1 ಲೋವರ್ ಲಿಮಿಟ್ಸನ್ನು ನಾವು ಬರ್ಕೊಂಡ್ವಿ. ಡಿಫ್ರೆನ್ಸ್ ಎಷ್ಟಿತ್ತು ಮಕ್ಕಳೇ? 10 ಇತ್ತು. ಈ ಬಂದಿರುವಂಥ ಲೋವರ್ ಲಿಮಿಟ್ಸ್ಗೆ 10 ಮಾಡ್ತಾ ಬಂದರಲ್ಲಿ ಆ್ಯಡ್ ಮಾಡಿದಲ್ಲಿ ವಿ ಗೆಟ್ ಅಪ್ಪರ್ ಲಿಮಿಟ್ಸ್. MCF ಇಂದ F ಕಂಡು ಹಿಡಿದ್ವಿ, F ಇಂದ LCF. ಈಗ Q1 ಕಂಡು ಹಿಡಿಯೋದಕ್ಕೆ ಫಾರ್ Q1 ಏನು ಮಾಡ್ತೀವಿ? 1 ಟೈಮ್ಸ್ n/4 ಮಾಡ್ತೀವಿ. 1 ಟೈಮ್ಸ್ n/4 ಏನಾಗುತ್ತೆ? 120/4 ವಿಚ್ ಈಸ್ 30 ಆಗುತ್ತೆ ಅಲ್ವಾ? 120/4 ವಿಚ್ ಈಸ್ 30. ಓಕೆ, ಈಗ ಅದೇ ರೀತಿ ಫಾರ್ D7 ಏನು ಮಾಡಬೇಕು? 7 ಟೈಮ್ಸ್ n/10 ಮಾಡಬೇಕು. 7 ಟೈಮ್ಸ್ n ಎಷ್ಟಿದೆ? 120 ಇದೆ. ಬೈ 10 ಮಾಡಿದಲ್ಲಿ 10 1 ಟೈಮ್ಸ್ 10 12 ಟೈಮ್ಸ್. ಸೊ 12 ಇಂಟು 7 84 ಆಯಿತು. ಅದೇ ರೀತಿ ನಾವು ಕಂಡು ಹಿಡಬೇಕಾಗಿರೋದು P60. ಫಾರ್ P60 ಏನು ಮಾಡಬೇಕು? 60 ಟೈಮ್ಸ್ n/10 ಅಲ್ಲ 100. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 60 ಇಂಟು 120 ಬೈ 100. ಏನಾಗುತ್ತೆ? 60 ಇಂಟು 120 ಈಸ್ 7200 ಬೈ 100 ಮಾಡಿದಲ್ಲಿ 72. ಓಕೆನಾ? ಈಗ ಈ ವ್ಯಾಲ್ಯೂಸ್ LCF ಅಲ್ಲಿ ಎಲ್ಲಿ ಲೈ ಆಗುತ್ತೆ ನಾವು ನೋಡುವ. LCF ಅಲ್ಲಿ 30 ಅನ್ನೋದು ಲೈ ಆಗೋದು, ಇಲ್ಲಿ ಲೈ ಆಗುತ್ತೆ 30 ಅನ್ನೋದು. LCF ಅಲ್ಲಿ 30 ಅನ್ನೋದು ಇಲ್ಲಿ ಬಂತು. ಸೊ ಇದೇನಾಯಿತು? Q1 ಕ್ಲಾಸ್ ಆಯಿತು. 84 ಎಲ್ಲಿ ಬರುತ್ತೆ ಮಕ್ಕಳೇ? 84 ಅನ್ನೋದು ಫಾರ್ D7 84. 79 ಆದಮೇಲೆ ಬರುತ್ತೆ. 111 ಮುಂಚೆ ಬರುತ್ತೆ. ಇದೇನಾಯಿತು? ನಮ್ಮ D7 ಕ್ಲಾಸ್ ಆಯಿತು. ಅದಾದಮೇಲೆ ಫಾರ್ P60 72. 36 ಆದಮೇಲೆ ಬಿಫೋರ್ 79 ಬರುತ್ತೆ. ಇದು P60 ಕ್ಲಾಸ್ ಆಯಿತು ಮಧ್ಯದ್ದು. ಓಕೆನಾ? ನಮ್ಮ Q1 P60 D7 ಕ್ಲಾಸ್ ಬಂದಿದೆ. ಈಗ ನೆಕ್ಸ್ಟ್ ನಿಮ್ಮ ಕೆಲಸ ಏನು? ಫಾರ್ಮುಲಾ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಮಕ್ಕಳೇ ಈ ಕೆಲಸನ ನೀವು ಮಾಡ್ತೀರಾ? ನಾ ಎಂತ ಮಾಡ್ತೀನಿ? Q1 D7 P60ಗೆ ಫಾರ್ಮುಲಾ ಬರಿತೀನಿ.
ನಮ್ಮ Q1 ಫಾರ್ಮುಲಾ ಏನಾಗುತ್ತೆ? ಸೊ Q1 ಈಸ್ ಈಕ್ವಲ್ ಟು L ಪ್ಲಸ್ 1 ಟೈಮ್ಸ್ N/4 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಅದೇ ರೀತಿ D7ಗೆ ಏನಾಗುತ್ತೆ? ಈಕ್ವಲ್ ಟು L ಪ್ಲಸ್ 7N/10 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ನಮ್ಮ P60ಗೆ ಏನಾಗುತ್ತೆ? L ಪ್ಲಸ್ 60 ಟೈಮ್ಸ್ N/100 ಮೈನಸ್ CF ಬೈ F ಇಂಟು C. ನೀವೇನು ಮಾಡಬೇಕು? ಪ್ರೀವಿಯಸ್ ಸ್ಲೈಡಲ್ಲಿರೋಂಥ ಇನ್ಫಾರ್ಮೇಷನ್ ನೀವು ಸಾಲ್ವ್ ಮಾಡಿ, ಯಾವುದು F ವ್ಯಾಲ್ಯೂ, ಯಾವುದು L ವ್ಯಾಲ್ಯೂ, ಪ್ರತಿಯೊಂದು ಕ್ಲಾಸಿಂದ ಐಡೆಂಟಿಫೈ ಮಾಡಿ ಈ ವ್ಯಾಲ್ಯೂಸ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೇಮ್ ಪ್ರೊಸೀಜರ್. ಓಕೆನಾ? ನಾನು ಕಾಯ್ತಾ ಇರ್ತೀನಿ. ತುಂಬಾ ಈಸಿ ಇದೆ. ಆಲ್ಮೋಸ್ಟ್ ಈ ಚಾಪ್ಟರ್ ಮುಗ್ದೋಯ್ತು ಮಕ್ಕಳೇ. ಓಕೆನಾ? ನನಗೆ ನೀವು ಈ ಲೆಕ್ಕನ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆನಾ? ಮತ್ತೊಮ್ಮೆ ಈ ಚಾಪ್ಟ್ರಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ 1 ಮಾರ್ಕಿಗೆ ಸಾಧ್ಯತೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದಲ್ಲಿ ಈಗ ನಾನು ಕಮೆಂಟ್ ಮಾಡಿ ತಿಳಿಸ್ಬೇಕೀಗ. ಏನು? ಫಾರ್ ಎಕ್ಸಾಂಪಲ್, ಇಫ್ Q1 ಈಸ್ ಈಕ್ವಲ್ ಟು 25, ಓಕೆನಾ? ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಎಷ್ಟು? 25 ಆಗಿದ್ದಲ್ಲಿ ದೆನ್ ವ್ಯಾಲ್ಯೂ ಆಫ್ P25 ಈಸ್ ಈಕ್ವಲ್ ಟು ಎಷ್ಟು? ಕಮೆಂಟ್ ಮಾಡಿ ತಿಳಿಸಿ ನೋಡುವ. ವೆರಿ ವೆರಿ ಇಂಪಾರ್ಟೆಂಟ್ ಲೆಕ್ಕ ಇವೆಲ್ಲ. 1 ಮಾರ್ಕ್ಸ್ಗೆ ಮೋಸ್ಟ್ ಆಫನ್ ರಿಪೀಟೆಡ್ ಕ್ವಶನ್. ಮತ್ತೊಂದು ಸಿಂಪಲ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಎರಡನೇದು, ಇಫ್ ಮೀಡಿಯನ್ ಈಸ್ ಈಕ್ವಲ್ ಟು 42, ಮೀಡಿಯನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದೆನ್ ವ್ಯಾಲ್ಯೂ ಆಫ್ D5 ಈಸ್ ಈಕ್ವಲ್ ಟು ಎಷ್ಟು? ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಈ ರೀತಿ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 1 ಮಾರ್ಕ್ಗೆ. ಓಕೆನಾ? ಮತ್ತೊಂದು 4th ಆ್ಯಂಡ್ 5th ಚಾಪ್ಟರ್ ಕ್ಲಬ್ ಮಾಡೋದಾದರೆ ಈ ಕ್ವಶನು 1 ಮಾರ್ಕ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೇಮ್ ದ ಗ್ರಾಫ್ ಯೂಸ್ ಟು ಲೊಕೇಟ್ ಪಾರ್ಟಿಷನ್ ವ್ಯಾಲ್ಯೂಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದು ನಾನು 4th ಚಾಪ್ಟ್ರಲ್ಲೂ ಹೇಳ್ಕೊಟ್ಟಿದ್ದೀನಿ. ಈಗ ಮತ್ತೊಮ್ಮೆ ಆಸ್ ಎ ರೀಕ್ಯಾಪ್ ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು. ಈ ರೀತಿನೂ ಕೇಳ್ಬೋದು. ನೇಮ್ ದ ಗ್ರಾಫ್ ಯೂಸ್ ಟು ಲೊಕೇಟ್ ಪಾರ್ಟಿಷನ್ ವ್ಯಾಲ್ಯೂಸ್. ಯಾವುದು? ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ ನಾನು ಕಾಯ್ತಾ ಇರ್ತೀನಿ. ಓಕೆನಾ? ತುಂಬಾ ಈಸಿ ಚಾಪ್ಟರ್ ಇದೆ ಮಕ್ಕಳೇ. ತಪ್ಪದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಚಾಪ್ಟರ್ ತುಂಬ ಚಿಕ್ಕದಿದೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರೆ ಆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ದಟ್ಸ್ ವೆರಿ ವೆರಿ ರಾಂಗ್. ನಾನು ಯಾಕೆ ಹೇಳ್ತಾ ಇದ್ದೀನಿ? ನಾವೇನೀಗ ಕ್ವಾರ್ಟೈಲ್ಸ್ ಅಂತೆಲ್ಲ ಕಂಡು ಹಿಡಿದ್ವಲ್ಲ, ನೆಕ್ಸ್ಟ್ ಚಾಪ್ಟರ್, ಓಕೆನಾ, ನಮ್ಮ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ? ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಥವಾ ಮೆಷರ್ಸ್ ಆಫ್ ವೇರಿಯೇಷನ್ ಆಗುತ್ತೆ. ಅಲ್ಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದಷ್ಟೇ ಅಲ್ಲ, ನಮ್ಮ 4th ಸಬ್ ಯೂನಿಟ್ ಮೂಮೆಂಟ್ಸ್, ಕ್ಯೂನೆಸ್ ಆ್ಯಂಡ್ ಕರ್ಟಸಿಸಲ್ಲಿ ಕೂಡ ಮತ್ತೆ ಈ ಕಾನ್ಸೆಪ್ಟ್ಸ್ ಎಲ್ಲ ರಿಪೀಟ್ ಆಗುತ್ತೆ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಷರ್ಸ್ ಆಫ್ ಪೊಸಿಷನ್, ಎಲ್ಲ ಕಾನ್ಸೆಪ್ಟ್ಸು ರಿಪೀಟ್ ಆಗುತ್ತೆ. ಆ್ಯಂಡ್ ದೋಸ್ ಆರ್ ಆಲ್ 10 ಮಾರ್ಕ್ ಕ್ವೆಶನ್ಸ್ ಮಕ್ಕಳೇ. ಸೊ ತಪ್ಪದೆ ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಾನು ಮುಂದಿನ ಚಾಪ್ಟರ್ ಮಾಡ್ತಿರ್ಬೇಕಾದ್ರೆ ಈ ಕಾನ್ಸೆಪ್ಟ್ಸ್ನಲ್ಲಿ ನಾನು ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಕೇಳಿರುವಂಥ ಈ 3 ಪ್ರಶ್ನೆ ಮತ್ತು ಪ್ರೀವಿಯಸ್ ಲೆಕ್ಕ Q1 D7 P60 ತಪ್ಪದೆ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ. ನೀವು ಮಾಡಿ ಅದು ಸರಿ ಇದೆಯಾ ಇಲ್ವಾ ನಾನು ವೆರಿಫೈ ಮಾಡ್ತೀನಿ ಮಕ್ಕಳೇ. ಓಕೆನಾ? ಅರ್ಥ ಆಗಿದೆಯಲ್ವ ಮಕ್ಕಳೇ? ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೀವು ಮಾಡೋ ಈ ಪ್ರಾಕ್ಟೀಸ್, ನೀವು ಕಳಿಸೋವಂಥ ಕರೆಕ್ಟ್ ಆನ್ಸರ್ಸ್ ಏನಿರುತ್ತಲ್ಲ, ಆ ನಿಮ್ಮ ಗೆಲುವೇ ನಮಗೆ ಸಾಧನೆ ಮಕ್ಕಳೇ. ತಪ್ಪದೆ ಚೆನ್ನಾಗಿ ಓದ್ತಾ ಇರಿ. ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಮಕ್ಕಳೇ. ಬಾಯ್.